ನಮಸ್ತೆ, ಹರೇ ಕೃಷ್ಣ. ಶ್ರೀ ಬಲಗೀತ್ ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಬರ್ತಿದೆ ನೋಡೋಣ. ಇಲ್ಲಿ 2 ಕಾರ್ಡ್ಸ್ ಇದೆ. ಯಾವ್ದು ನಿಮಗೆ ನಂಬರ್ ಅಟ್ರಾಕ್ಟ್ ಅನ್ನಿಸ್ತಿದೆ, ಯಾವ ಟೈಮಿಂಗ್ ನಿಮಗೆ ಅಟ್ರಾಕ್ಟ್ ಅನ್ನಿಸ್ತಿದೆ ಅದನ್ನು ನೀವು ಚಾಯ್ಸ್ ಮಾಡ್ಕೊಳ್ಳಿ. 1 ನಿಮಿಷ ಪಾಸ್ ಮಾಡಿ ನಿಮ್ಮ ಇಷ್ಟವಾದ ನಂಬರ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಇದು ಪೈಲ್ ನಂಬರ್ 1, ಇದು ಪೈಲ್ ನಂಬರ್ 2. ಸೊ ಯಾವ ಒಂದು ಟೈಮಿಂಗ್ ನಾವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ ಆ ಮುಖಾಂತರ ಕೂಡ ನೀವು ಕಾರ್ಡ್ನ ಪಿಕ್ ಮಾಡ್ಬೋದು. ಎಸ್, ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಇದೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ಆಶೀರ್ವಾದ, ಸಪೋರ್ಟಿವ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಫಾರ್ ಪೈಲ್ ನಂಬರ್ 1, ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆಗಳು ಬರ್ತಿದೆ ನೋಡೋಣ. ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಎಸ್, ಪೈಲ್ ನಂಬರ್ 1, ಈ ಒಂದು ವಾರದಲ್ಲಿ ನಿಮ್ಮ ಮನಸ್ಸಲ್ಲಿ ಏನು ಬ್ಯಾಕ್ ಓವರ್ ವೀಕ್ಸ್, ಮಂತ್ಗಳಲ್ಲಿ ಏನು ಚಂಚಲತೆ ಹಾಗೂ ಏನು ನಿಮಗೆ ನಿರ್ಧಾರ ತಗೊಳ್ಳಕ್ಕೆ ಆಗ್ತಿಲ್ಲ, ಹಾಗೂ ನಿಮ್ಮ ಮನಸ್ಸಲ್ಲಿ ಹೆಚ್ಚಾಗಿ ತುಂಬ ಬೇರೆ ಆಲೋಚನೆಗಳು ತುಂಬಿದ್ವು, ಹಾಗೂ ನಿಮ್ಮ ಲೈಫಿಗೆ ವಿಚಾರವಾಗಿ ಏನು ನಿರ್ಧಾರ ನೀವು ತಗೊಳ್ಳಕ್ಕೆ ಆಗ್ತಿಲ್ಲ, ಯಾವ ವಿಚಾರನ ನೀವು ಪೋಸ್ಟ್ಪೋನ್ ಮಾಡ್ಕೊಳ್ತಾ ಹೋಗ್ತಿದ್ರಿ, ಈ ಒಂದು ವಾರದಲ್ಲಿ ಆ ಕೆಲಸಗಳನ್ನ ನೀವು ಕಂಪ್ಲೀಟ್ ಮಾಡ್ತಿದ್ದೀರಾ. ಒಂದು ದೃಢ ನಿರ್ಧಾರನ ತಗೋತಿದ್ದೀರಾ, ಹಾಗೂ ನಿಮ್ಮದಾಗಿರುವಂತಹ ಜವಾಬ್ದಾರಿನ ನೀವು ಕೈಗೆತ್ಕೋತಿದ್ದೀರಾ, ಹಾಗೂ ನಿಮ್ಮ ಬದುಕಲ್ಲಿ ಹೊಸ ಒಂದು ಬದಲಾವಣೆಗೋಸ್ಕರ ನೀವೇನು ವೇಟ್ ಮಾಡ್ತಿದ್ದೀರಾ ಅದೇ ವಾರ ನಿಮಗೆ ಸಿಗ್ತಿದೆ. ಹಾಗೂ ನಿಮ್ಮ ಮನೆ ದೇವರ ದರ್ಶನ ಕೂಡ ಮಾಡಲಿಕ್ಕೆ ನೀವು ಟ್ರಾವೆಲ್ ಮಾಡ್ತಿದ್ದೀರಾ. ಪೈಲ್ ನಂಬರ್ 1, ಹೆಚ್ಚಾಗಿ ನಿಮ್ಮ ಮನಸ್ಸಲ್ಲಿ ಇಷ್ಟು ದಿವಸ ಏನೋ ಒಂದು ವಿಚಾರ ಬಾಧಿಸ್ತಿತ್ತು, ಆ ಬಾಧೆ ಕಮ್ಮಿ ಆಗ್ತಿದೆ, ನಿರಾಳತೆ ಅನ್ನಿಸ್ತಿದೆ, ಹಾಗೂ ಮನಸ್ಸಿಗೆ ಸಂತೋಷ ಆಗ್ತಿದೆ. ಒಂದೊಳ್ಳೆ ನಿರ್ಧಾರ ತಗೊಂಡಿದ್ದೀನಿ ಅನ್ನೋ ಒಂದು ನಂಬಿಕೆ ನಿಮ್ಮ ಮೇಲಿದೆ. ಯಾವುದೇ ವಿಚಾರ ಆಗಲಿ, ಏನೇ ಆಗಲಿ, ನಿಮ್ಮ ಒಂದು ನಿರ್ಧಾರ ಆಗಿರಬಹುದು, ಹಾಗೂ ನೀವು ಮಾಡ್ತಿರೋ ಕೆಲಸದಲ್ಲಿ ಖಂಡಿತ ನಿಮಗೆ ಹೆಚ್ಚಿನ ಒಂದು ಬಲ ಇದೆ. ಹಾಗೂ ನೀವೇನೇ ನಿರ್ಧಾರ ತಗೊಳ್ಳಿ, ಹಾಗೂ ನೀವೇನೇ ಕೆಲಸ ಮಾಡಲಿ, ನಿಮ್ಮ ಮೇಲೆ ನಂಬಿಕೆ ಇರಲಿ. ಹಾಗೂ ನಾನು ಮಾಡ್ತೀನಾ ಇಲ್ವಾ ಅಂತ ಡೌಟಲ್ಲಿ ಮಾಡಬೇಡಿ. ಖಂಡಿತ ಈ ಒಂದು ವಾರದಲ್ಲಿ ಗುರುಗಳ ಆಶೀರ್ವಾದ ಕೂಡ ಇದೆ, ಹಾಗೂ ನಿಮ್ಮ ಗುರು ಹಿರಿಯರ ಆಶೀರ್ವಾದ ಕೂಡ ಇದೆ. ಪೈಲ್ ನಂಬರ್ 1, ನಿಮ್ಮ ಲೈಫಿಗೆ ಹೊಸ ಮಗು ಬರ್ತಿದೆ. ಯಾರಿಲ್ಲಿ ಪ್ರೆಗ್ನೆನ್ಸಿ ವಿಚಾರವಾಗಿ ವೇಟ್ ಮಾಡ್ತಿದ್ದೀರಾ, ತುಂಬ ವರ್ಷಗಳಿಂದ, ತುಂಬ ತಿಂಗಳುಗಳಿಂದ ಮನಸ್ಸಲ್ಲಿ ತುಂಬ ನೋವಾಗಿದೆ, ಅರಿಕೆ ಮಾಡಿದ್ದೀರಾ, ವ್ರತ ಮಾಡಿದ್ದೀರಾ, ಉಪವಾಸ ಬಿಟ್ಟಿದ್ದೀರಾ, ಎವ್ರಿಥಿಂಗ್ ಎಲ್ಲನೂ ಮಾಡಿದ್ದೀರಾ. ಈ ವಾರ ನೀವು ಸಂತೋಷ ಪಡುವಂತಹ ವಾರ ಅಂತ ಹೇಳ್ಬೋದು. ಪೈಲ್ ನಂಬರ್ 1, ಹಾಗೂ ನಿಮ್ಮ ಸೋಲ್ಮೇಟ್ನ ಭೇಟಿ ಮಾಡೋ ಟೈಮ್ ಕೂಡ ಬಂದಿದೆ, ನಿಮ್ಮ ಪ್ರೀತಿ ಪಾತ್ರನ ಭೇಟಿ ಮಾಡೋ ಟೈಮ್ ಕೂಡ ಬಂದಿದೆ. ಈ ಒಂದು ವಾರದಲ್ಲಿ ನೀವೊಂದು ರೀತಿ ಮ್ಯಾಜಿಕ್ ಆಗಿ ನಿಮ್ಮ ಸುತ್ತ ಇರೋ ಜನಗಳನ್ನ ಏನೋ ಒಂದು ರೀತಿ ನಿಮ್ಮಿಂದ ಇನ್ನಷ್ಟು ಜನ ಕಲೀಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ದೀರಾ. ನಿಮ್ಮ ಒಳಗೆ ಇರುವಂತಹ ಮನಸ್ಸು ಏನು ನೀವು ನಿರ್ಧಾರ ತಗೋತಿದ್ದೀರಾ, ಅಥವಾ ನೀವೇನು ತಿಳಿಸ್ಬೇಕು ನಿಮ್ಮ ಸುತ್ತ ಇರೋ ಜನಗಳಿಗೆ ಅಂತ ವೇಟ್ ಮಾಡ್ತಿದ್ದೀರಾ, ಅಥವಾ ನಿಮ್ಮ ಮಾತನ್ನ ಆ ವ್ಯಕ್ತಿಗಳಿಗೆ ಹೇಳಬೇಕು ಅಂತ ವೇಟ್ ಮಾಡ್ತಿದ್ದೀರಾ. ಖಂಡಿತ ಈ ಒಂದು ವಾರದಲ್ಲಿ ನಿಮಗೆ ಅವಕಾಶಗಳು ಹೆಚ್ಚಾಗಿ ಸಿಗ್ತಿದೆ, ಅದನ್ನು ನೀವು ಉಪಯೋಗಿಸ್ಕೋಬೇಕಾಗಿದೆ. ಪೈಲ್ ನಂಬರ್ 1, ಹಾಗೂ ನಿಮ್ಮ ಪ್ರೀತಿಯ ಜೀವನದಲ್ಲಿ ಬಹಳಷ್ಟು ನೆಮ್ಮದಿ ಇದೆ, ಬಹಳಷ್ಟು ಕನಸನ್ನ ಕಟ್ಟಿದ್ದೀರಾ, ನಿಮ್ಮ ಪ್ರೀತಿ ಪಾತ್ರರಿಗೋಸ್ಕರ ತುಂಬ ಟೈಮ್ ಕೊಟ್ಟಿದ್ದೀರಾ. ಈ ಒಂದು ವಾರ ನೀವೇನು ದೃಢವಾಗಿ ನಿರ್ಧಾರ ತಗೋತಿದ್ದೀರಾ ನಿಮ್ಮ ಪ್ರೀತಿಯ ಜೀವನದಲ್ಲಿ, ಖಂಡಿತ ಬಹಳಷ್ಟು ಬದಲಾವಣೆಗಳು, ಬಹಳಷ್ಟು ಅನುಕೂಲತೆಗಳು, ಹಾಗೂ ನಿಮ್ಮ ಮನಸ್ಸಿಗೆ ಸಂತೋಷ ಆಗುವಂತಹ ವಾರ ಅಂತ ಹೇಳ್ಬೋದು. ಫಾರ್ ಪೈಲ್ ನಂಬರ್ 1, ಹಾಗೂ ನಿಮ್ಮ ಸುತ್ತ ಏನು ಇಷ್ಟು ದಿವಸ ಕಸಿ ಬಿಸಿ ಅಂತಿದೆ, ನಿಮಗೆ ಯಾವ್ದು
ಕೆಲಸ ಮಾಡೋಕ್ಕಾಗ್ತಿಲ್ಲ, ಸ್ವಲ್ಪ ಯಾಕೋ ಕಟ್ಟಾಗ್ದಂಗೆ ಅನಿಸ್ತಿತ್ತು, ಹಾಗೂ ಏನು ಮಾಡಬೇಕು ಅನ್ನೋ ದಾರಿ ಗೊತ್ತಾಗ್ತಿಲ್ಲ. ಫಾರ್ ಪಾಯಿಲ್ ನಂಬರ್ 1, ಈ ಒಂದು ವಾರದಲ್ಲಿ ಖಂಡಿತ ನಿಮ್ಮ ಒಳಗಿರೋ ಮನಸ್ಸು ಯಾವುದನ್ನ ನೀವು ಮಾಡುವಂತ ಅನಿಸ್ತಿದೆ ಆ ಕೆಲಸನ ನೀವು ಕೈಗೆತ್ಕೋತಿದ್ದೀರಾ, ಆ ಕೆಲಸನ ನೀವು ಮುಂದುವರಿಸ್ತಿದ್ದೀರಾ, ಆ ಕೆಲಸನ ನೀವು ಮಾಡ್ತಿದ್ದೀರಾ. ಪಾಯಿಲ್ ನಂಬರ್ 1, ಎಸ್. ಇಲ್ಲಿ ಸಿಂಗಲ್ಸ್ಗೆ ಹೊಸ ಪ್ರಪೋಸಲ್ಸ್ ಬರ್ತಿದೆ, ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ಒಳ್ಳೆ ಸಂಬಂಧ ನಿಮಗೆ ಬರ್ತಿದೆ, ಹಾಗೂ ಬೇಗ ನೀವು ಶೀಘ್ರದಲ್ಲೇ ಒಂದೊಳ್ಳೆ ನಿರ್ಧಾರನ ಕೂಡ ತಗೋತಿದ್ದೀರಾ. ಹಾಗೂ ನಿಮ್ಮ ಕುಟುಂಬದ ಸದಸ್ಯರ ಒಂದು ಮಾತಿನಿಂದ ನಿಮಗೆ ಏನು ಚಂಚಲತೆ, ಭಯ, ಬೇಜಾರು, ನೋವು, ದುಃಖ ಎಲ್ಲ ಆಗಿತ್ತು, ಖಂಡಿತ ಅದರಿಂದ ಹೊರಗಡೆ ಬರ್ತಿದ್ದೀರಾ ಈ ಒಂದು ವಾರದಲ್ಲಿ. ಪಾಯಿಲ್ ನಂಬರ್ 1, ನಿಮ್ಮ ಕೈಲಿ ಆಗಲ್ಲ ಅಂದಿದ್ದನ್ನ ನೀವು ಮಾಡಿ ತೋರಿಸುವಂತಹ ವಾರ ಅಂತ ಹೇಳಬಹುದು. ಫಾರ್ ಪಾಯಿಲ್ ನಂಬರ್ 1, ಎಸ್. ನಿಮಗೆ ಆಗಿರೋ ಒಂದು ಸ್ವಲ್ಪ ನೆಗೆಟಿವಿಟೀಸ್ ಇಂದ ಏನು ನಿಮ್ಗೆ ಸ್ಟ್ರಕ್ ಆಗಿದೆ ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ಒಂದು ಕೆಲಸದ ಒಂದು ಏನು ಟೆನ್ಷನ್ ಆಗಿದೆ, ನಿಮ್ಮ ಕೆಲಸದಲ್ಲಿ ನಿಮ್ಗೆ ಹೆಚ್ಚಾಗಿ ತುಂಬಾ ರಿಸ್ಕ್ ತಗೋತಿದ್ದೀರಾ, ಎಷ್ಟೇ ಪ್ರಯತ್ನ ಪಟ್ರು, ಎಷ್ಟೇ ಕತ್ತೆ ದುಡಿದ್ರು ಯಾವ್ದು ನಿಮ್ಗೆ ಕೈಗೆ ಸೇರ್ತಿಲ್ಲ, ನಿಮ್ಗೆ ಅವಕಾಶ ಸಿಗ್ತಿಲ್ಲ, ಪ್ರಮೋಷನ್ ಸಿಗ್ತಿಲ್ಲ ಅಂತ ವೇಟ್ ಮಾಡ್ತಿದ್ರಿ. ಈ ಒಂದು ವಾರದಲ್ಲಿ ನೀವು ದುಡ್ದಿರೋಕೆ ಹಾಗೂ ನೀವು ಕೊಟ್ಟಿರೋ ಸಮಯಕ್ಕೆ ಹಾಗೂ ನಿಮ್ಮ ಒಂದು ಬಾಸ್ ಕಡೆಯಿಂದ ನಿಮಗೆ ಒಂದು ಪ್ರಶಾಂತತೆ ಸಿಗ್ತಿದೆ, ಆಶೀರ್ವಾದ ನಿಮ್ಮ ಒಂದು ಕುಲದೇವರಿಂದ ಸಿಗ್ತಿದೆ. ಜೊತೆಗೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಒಂದು ಒಳ್ಳೆ ನಿರ್ಧಾರನ ತಗೊಳ್ಳೋ ಅವಕಾಶ ಈ ಒಂದು ವಾರದಲ್ಲಿ ಸಿಗ್ತಿದೆ. ಎಸ್, ಪಾಯಿಲ್ ನಂಬರ್ 1, ಈ ಒಂದು ರೀಡಿಂಗ್ ಯಾರು ಪಾಯಿಲ್ ನಂಬರ್ 1 ಚಾಯ್ಸ್ ಮಾಡಿದೀರಾ, ನೀವು ಯಾರನ್ನಾದ್ರೂ ಮನಸ್ಸಲ್ಲಿ ಮಿಸ್ ಮಾಡ್ಕೊಂತ ಈ ಒಂದು ರೀಡಿಂಗ್ ನೋಡ್ತಿದ್ರೆ ಈ ಕಾರಣ ನೀವು ಅದಕ್ಕಾಗಿ ಚೂಸ್ ಮಾಡಿರ್ಬೋದು. ಆ ವ್ಯಕ್ತಿ ಬರ್ತಾರ ಅನ್ನೋ ನಿಮ್ಮ ಪ್ರಶ್ನೆ ಆಗಿದ್ರೆ ಖಂಡಿತ ನೀವು ಇಷ್ಟಪಟ್ಟಿರೋ ಪರ್ಸನ್ ನಿಮ್ಮ ಪ್ರೀತಿ ವಿಚಾರದಲ್ಲಿ ಅಲ್ಲ, ನಿಮ್ಮ ಸಂಬಂಧದಲ್ಲಿ ಎಲ್ಲಾದ್ರಲ್ಲೂ ಯಾವ ವ್ಯಕ್ತಿನ ನೀವು ಮಿಸ್ ಮಾಡ್ಕೋತಿದ್ದೀರಾ ಮನ್ಸಾರೆ, ಖಂಡಿತ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಈ ವಾರ ನಿಮ್ಮ ಕಣ್ಣೆದುರುಗಡೆ ಬಂದು ನಿಲ್ತಿದ್ದಾರೆ. ಹಾಗೂ ಆ ವ್ಯಕ್ತಿಗಳ ಇನ್ನಷ್ಟು ಅವರ ಮನಸ್ಥಿತಿಯನ್ನ ಹಾಗೂ ಅವರ ಭಾವನೆಗಳನ್ನ ಅರ್ಥ ಮಾಡ್ಕೋತಿದ್ದೀರಾ. ಪಾಯಿಲ್ ನಂಬರ್ 1, ಇನ್ನಷ್ಟು ನಿಗೂಢವಾದ ವಿಚಾರಗಳು ನಿಮ್ಮ ಸುತ್ತ ಇದೆ, ಅದರ ವಿಚಾರನೂ ನೀವು ತಿಳ್ಕೊಳ್ಬೇಕಾಗಿದೆ. ಹಾಗೂ ನಿಮ್ಗೇನ್ ಬ್ಲಾಕೇಜಸ್, ನಿಮ್ಮ ಕೆಲಸದಲ್ಲಿ ಬ್ಲಾಕೇಜಸ್ ಆಗಿದೆ, ನಿಮ್ಮ ಒಂದು ಕುಟುಂಬದಲ್ಲಿ ಬ್ಲಾಕೇಜಸ್ ಆಗಿದೆ, ನಿಮ್ಮ ಮಾತಿಗೆ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಸಿಗ್ತಿಲ್ಲ, ಯಾವುದೇ ರೀತಿ ನೀವು ಮಾತಾಡಿದ್ರು ನಿಮ್ಗೆ ಎಲ್ಲವೂ ಮೌನವಾಗ್ತಿದೆ, ನಿಮ್ಗೆ ಯಾವ್ದು ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ ಅಂತ ನಿಮ್ಗೆ ಏನ್ ಅನ್ನಿಸ್ತದೆ, ಖಂಡಿತ ನಿಮ್ಮ ಒಂದು ಯಶಸ್ಸಿಗೆ ವ್ಯಕ್ತಿಗಳು ನಿಮ್ಮ ರಕ್ತ ಸಂಬಂಧಿಕರಾಗಿರಬಹುದು, ಯಾರನ್ನ ನೀವು ತುಂಬಾ ಪ್ರೀತಿ ವಿಶ್ವಾಸದಿಂದ ನೋಡಿದೀರಾ ಆ ವ್ಯಕ್ತಿಗಳು ನಿಮ್ಗೆ ಬ್ಲಾಕ್ ಮಾಡಿದ್ದಾರೆ. ಆದ್ರೆ ನೀವು ತುಂಬಾ ಇಂಟೆಲಿಜೆಂಟ್, ಆ ಒಂದು ಬ್ಲಾಕೇಜಸ್ ಏನಿದೆ ಅದರಿಂದ ನೀವು ಈಚೆ ಬರ್ತಾ ಇದ್ದೀರಾ. ಪಾಯಿಲ್ ನಂಬರ್ 1, ಅದರಿಂದ ನೀವು ಈಚೆ ಬರ್ತಿದ್ದೀರಾ. ಜೊತೆಗೆ ನಿಮ್ಮಲ್ಲಿರುವಂತಹ ಇನ್ನಷ್ಟು ವಿದ್ಯೆಗಳನ್ನ ಹಾಗೂ ನಿಮ್ಮಲ್ಲಿರುವಂತಹ ಒಂದು ಹೊಸ ವ್ಯಕ್ತಿನ ಈಚೆ ಕರ್ಕೊಂಡು ಬರ್ತಿದ್ದೀರಾ. ನಿಮ್ಮಲ್ಲಿ ಒಂದು ಇನ್ನೋಸೆನ್ಸ್ ಇದೆ ಹಾಗೂ ಯಾರನ್ನು ಹರ್ಟ್ ಮಾಡಬೇಕು ಅನ್ನೋ ಉದ್ದೇಶ ನಿಮ್ದಾಗಿಲ್ಲ. ಪಾಯಿಲ್ ನಂಬರ್ 1, ಹಾಗೆ ನಿಮ್ಮ ಸುತ್ತ ಇರೋ ವ್ಯಕ್ತಿಗಳು ನೀವೊಂದ್ ರೀತಿ ಅವರ ಕಣ್ಣಿಗೆ ಕ್ರೂರವಾಗಿ ಕಾಣಿಸ್ತಿದ್ದೀರಾ ಹಾಗೂ ಅವರ ಕಣ್ಣಿಗೆ ನೀವು ಒಂದ್ ರೀತಿ ಜಲಸಿ ಪರ್ಸನ್ ನೀವು ಅಂತ ಅನ್ಕೊಂಡಿದ್ದಾರೆ. ಆ ಅಭಿಪ್ರಾಯನ ತಪ್ಪು ಅಂತ ತಿಳಿಸಿ ಹೇಳ್ತಿದ್ದೀರಾ ಹಾಗೂ ಅವರೇ ತಿಳ್ಕೊಳ್ತಿದ್ದಾರೆ ಕೂಡ. ಸ್ವಲ್ಪ ಎಲ್ಲದಕ್ಕೂ ಸ್ವಲ್ಪ ಸಮಯ ಬೇಕಾಗಿದೆ. ಪಾಯಿಲ್ ನಂಬರ್ 1ಗೆ ನೀವು ಯಾವುದೇ ಆತುರವಾಗಿ ನಿರ್ಧಾರ ತಗೊಳ್ಬೇಡಿ ಹಾಗೂ ಈ ಒಂದು ವಾರದಲ್ಲಿ ಸ್ವಲ್ಪ ನಿಮಗೆ ವಿಶ್ರಾಂತಿ ಬೇಕಾಗಿದೆ. ನಿಮ್ಮ ದೇಹಕ್ಕಿಂತ ನಿಮ್ಮ ಮನಸ್ಸಿಗೆ ಹೆಚ್ಚು ವಿಶ್ರಾಂತಿ ಬೇಕಾಗಿದೆ. ಜೊತೆಗೆ ಈ ಒಂದು ವಾರದಲ್ಲಿ ಇನ್ನಷ್ಟು ವಿಶೇಷವಾದ ಮಾಹಿತಿನ ನೀವು ತಿಳ್ಕೊಳ್ಳೋಕೆ ಅವಕಾಶ ಸಿಗ್ತಿದೆ. ಅದು ಯೂಟ್ಯೂಬ್ ಚಾನೆಲ್ ಇಂದ ಆಗಿರಬಹುದು, ಸಡನ್ ಆಗಿ ನೀವು ನನ್ನ ಚಾನೆಲ್ ನ ನೋಡ್ತಿರಬಹುದು. ಪಾಯಿಲ್ ನಂಬರ್ 1 ಹಾಗೂ ಸಡನ್ ಆಗಿ ಇನ್ನಷ್ಟು ವಿಚಾರಗಳನ್ನ ನೀವು ಕಲೆ ಹಾಕ್ತಿರಬಹುದು. ಸಡನ್ ಆಗಿ ಯಾವುದೋ ಒಂದು ವ್ಯಕ್ತಿ ಮೇಲೆ ನಿಮ್ಗೆ ಅಭಿಪ್ರಾಯ ಏನಿದೆ ಅದು ಬದಲಾಗ್ತಿರಬಹುದು ಹಾಗೂ ನೀವು ಇನ್ನಷ್ಟು ವಿಚಾರನ ಬದಲಾಯಿಸ್ಕೊತಿರಬಹುದು. ನಿಮ್ಮ ಕೆಲಸದಲ್ಲಿ ಏನ್ ಅಡೆತಡೆಗಳಿದೆ, ನೀವು ಜಾಬ್ ಸರ್ಚ್ ಮಾಡ್ತಿದ್ದೀರಾ, ನಿಮ್ಗೆ ಜಾಬ್ ಆಫರ್ ಸಿಗ್ತಿಲ್ಲ, ಈ ಒಂದು ವಾರದಲ್ಲಿ ನಿಮ್ಮ ಜಾಬ್ ಆಫರ್ ಕೂಡ ಸಿಗ್ತಿದೆ, ಪ್ರಮೋಷನ್ ಆಗ್ತಿದೆ ಹಾಗೂ ನೀವೇನ್ ಗ್ರೂಪ್ ಆಗಿ ಬಿಸ್ನೆಸ್ ನ ಶುರು ಮಾಡಿದೀರಾ, ಖಂಡಿತ ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗ್ ಅಲ್ಲಿ ಆ ಒಂದು ಬಿಸ್ನೆಸ್ ಕೂಡ ಈ ಒಂದು ವಾರದಲ್ಲಿ ಹೆಚ್ಚಿನ ಮಟ್ಟದ ಹೆಸರನ್ನ ಗಳಿಸ್ಲಿಕ್ಕೆ ಅವಕಾಶ ಸಿಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಆಕ್ಟಿವ್ ಆಗ್ತಿದ್ದೀರಾ. ಕಲರ್ಫುಲ್ ಲೈಫ್ ಈ ಒಂದು ವಾರ ನಿಮ್ಮದಾಗಿದೆ. ಪಾಯಿಲ್ ನಂಬರ್ 1 ಹಾಗೆ
ಎಲ್ಲವೂ ನಿಮ್ಗೆ ಸಿಗ್ತಿದೆ ಅನ್ನುವಾಗ ನೀವು ಇನ್ನೊಂದು ಯಾವುದೋ ಒಂದು ವಿಚಾರವಾಗಿ ಎಚ್ಚರಿಕೆ ವಹಿಸ್ಬೇಕಾಗಿರಬಹುದು. ಅದ್ರ ಬಗ್ಗೆನೂ ನೀವು ಎಚ್ಚರಿಕೆ ವಹಿಸಿ. ಎಸ್, ಕೃಷ್ಣನ ಆಲಯಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ, ನಿಮ್ಮ ಮನಸ್ಸಲ್ಲಿರೋ ಪ್ರಾರ್ಥನೆನ ಬೇಡ್ತಿದ್ದೀರಾ. ಈ ವಾರ ನಿಮ್ಮ ಲೈಫಿಗೆ ಕೃಷ್ಣ ಪರಮಾತ್ಮ ಹೊಸ ವ್ಯಕ್ತಿನ ಕಳಿಸ್ಕೊಡ್ತಿದ್ದಾರೆ. ನೀವು ಇಷ್ಟಪಟ್ಟಿರೋ ಪರ್ಸನ್ ವಾಪಸ್ ಬರಬೇಕು ಅಂತ ನೀವು ಅನ್ಕೊಂಡಿದ್ದೀರಾ. ಖಂಡಿತ ಆ ವ್ಯಕ್ತಿನೂ ನಿಮ್ಮ ಲೈಫಿಗೆ ವಾಪಸ್ ಕಳಿಸ್ಕೊಡ್ತಿದ್ದಾರೆ. ಜೊತೆಗೆ ನಿರ್ಧಾರ ನಿಮ್ದು, ಆಯ್ಕೆ ನಿಮ್ದು, ಹಾಗೂ ನಿಮ್ಮ ಹಕ್ಕು, ಹಾಗೂ ನಿಮ್ಮ ಒಂದು ನಿರ್ಧಾರ, ಹಾಗೂ ನೀವು ತಗೊಳ್ಳೋಂತಹ, ನೀವು ನಡೆಯುವಂತ ದಾರಿ, ಹಾಗೂ ನಿಮ್ಮ ಮಾತು ಎಲ್ಲವೂ ಬಹಳ ಒಂದು ಹೊಸ ಶೈಲಿನ ಶುರು ಆಗ್ತಿದೆ ನಿಮ್ಮ ಬದುಕಲ್ಲಿ. ಅದರಿಂದ ನಿಮ್ಮ ನೋಡುವವರಿಗೆ, ನಿಮ್ಮ ಕುಟುಂಬದ ಸದಸ್ಯರಿಗೆ ಬಹಳಷ್ಟು ಹೆಮ್ಮೆ ಪಡುವಂತಹ ಕೆಲಸನ ನೀವು ಮಾಡ್ತಿದ್ದೀರಾ. ನಿಮ್ಮ ಆರೋಗ್ಯದಲ್ಲಿ ಏನು ವ್ಯತ್ಯಾಸ ಆಗಿತ್ತು ಈ ವಾರದಲ್ಲಿ ಎಲ್ಲವೂ ನಿವಾರಣೆ ಆಗ್ತಿದೆ. ಹಾಗೂ ನಿಮ್ಮ ಮನೆ ದೇವರಾಗಿರಬಹುದು, ನೀವು ಇಷ್ಟಪಟ್ಟಿರೋ ದೇವ್ರನ್ನ ಆಗಿರಬಹುದು, ಹೆಚ್ಚು ನೀವು ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಿದ್ರಿ, ಅಥವಾ ಪೂಜೆನ ಮಾಡ್ತಿದ್ರಿ, ಅಥವಾ ವ್ರತನ ಮಾಡ್ತಿದ್ರಿ, ಅಥವಾ ಮಂತ್ರಗಳನ್ನ ಹೇಳ್ತಿರಬಹುದು. ಪಾಯಿಂಟ್ ನಂಬರ್ 1, ಅದನ್ನ ನೀವು ಅರ್ಧದಲ್ಲೇ ಸ್ಟಾಪ್ ಮಾಡಿರಬಹುದು, ಅಥವಾ ನಿಮ್ಗೆ ಆಸಕ್ತಿ ಮೂಡದೇ ಇರಬಹುದು, ಅಥವಾ ನಿಮ್ಗೆ ಅದನ್ನ ಮಾಡಕ್ ಹೋಗಿದಾಗ ಸಿಟ್ಟು, ಕೋಪ ಬರುವಂತದ್ದಾಗಿರಬಹುದು. ಈ ಎಲ್ಲ ವಿಚಾರನ ನೀವು ಸೂಕ್ಷ್ಮವಾಗಿ ಗಮನ ಕೊಟ್ರೆ ಖಂಡಿತ ನಿಮ್ಮ ಒಂದು ಕೆಲಸ ಕಾರ್ಯಕ್ಕೆ ಅಡೆತಡೆಗಳಾಗಿದೆ. ನೀವು ಕೇಳಿದ್ದನ್ನ ಭಗವಂತ ಕೊಡ್ತಿದ್ದಾನೆ. ನಿಮ್ಮ ದಾರಿ ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತಿದ್ದೀರಾ ನಿಮ್ಮ ಗೋಲ್ ರೀಚ್ ಆಗ್ಲಿಕ್ಕೆ. ಅದನ್ನ ತಡೀಲಿಕ್ಕೆ ತುಂಬಾ ವ್ಯಕ್ತಿಗಳಲ್ಲಿ ನಿಮ್ಗೆ ಸಮಸ್ಯೆ ಮಾಡ್ತಿದ್ದಾರೆ. ಅದು ಫಿಮೇಲ್ ವ್ಯಕ್ತಿಗಳೇ ಹೆಚ್ಚಾಗಿ ನಿಮ್ಮ ಜೀವನದಲ್ಲಿ ನೆಗೆಟಿವಿಟೀಸ್ನ ಮಾಡ್ತಿರೋದು. ಆ ನೆಗೆಟಿವಿಟಿಯಿಂದ ನೀವು ಹೊರಗಡೆ ಬರ್ಲಿಕ್ಕೆ ಈ ಒಂದು ವಾರದಲ್ಲಿ ಖಂಡಿತ ಇನ್ನಷ್ಟು ಬದಲಾವಣೆಗಳನ್ನ ನೀವು ನೋಡ್ಲಿಕ್ಕೆ ಅವಕಾಶ ಸಿಗ್ತಿದೆ. ಆ ಒಂದೆಲ್ಲ ವಿಚಾರದಿಂದನೂ ಹೊರಗಡೆ ಬರ್ತಿದ್ದೀರಾ. ಹಾಗೂ ಓಂ ದುಂ ದುರ್ಗಾಯೇ ನಮಃ ಈ ಒಂದು ಮಂತ್ರನ ನೀವು ಹೆಚ್ಚಾಗಿ ಒಂದು ವಾರ 108 ಬಾರಿ ಪಠನೆ ಮಾಡಿ. ಈ ಒಂದು ವಾರ ಪೂರ್ತಿ ನೀವು ಅದನ್ನ ಪಠನೆ ಮಾಡೋದ್ರಿಂದ ಖಂಡಿತ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ, ನಿಮ್ಮ ನೆಗೆಟಿವಿಟಿ ಖಂಡಿತ ಕ್ಲೆನ್ಸ್ ಆಗ್ತಿದೆ, ಸುಧಾರಣೆ ಆಗ್ತಿದೆ, ಚೇಂಜಸ್ ಆಗ್ತಿದೆ. ಪಾಯಿಂಟ್ ನಂಬರ್ 1ಗೆ ಎಸ್, ನನಗೆ ಈ ಒಂದು ಮಂತ್ರ ಸಡನ್ ಆಗಿ ಇಲ್ಲಿ ಹೇಳಲಿಕ್ಕೆ ಅನಿಸ್ತು, ನಾ ಹೇಳಿದ್ದೀನಿ. ಎಸ್, ವಿದ್ಯಾರ್ಥಿಗಳಿಗೆ ಯಾಕೋ ಓದಿನ ಕಡೆ ಹೆಚ್ಚು ಗಮನ ಕೊಡೋಕ್ಕಾಗ್ತಿಲ್ಲ, ಹಾಗೂ ನಿಮ್ಮ ಇಟ್ಟಿರುವ ವಸ್ತುಗಳೆಲ್ಲೋ ಮಿಸ್ ಆಗ್ತಿರಬಹುದು, ಅಥವಾ ನಿಮ್ಮ ಎಜುಕೇಶನ್ಗೆ ಸಂಬಂಧಪಟ್ಟಾಗೆ ಸ್ವಲ್ಪ ನಿಮ್ಮ ಸುತ್ತ ಇರೋ ವ್ಯಕ್ತಿಗಳು ಸ್ವಲ್ಪ ಡಿಸ್ಟ್ರಾಕ್ಷನ್ ಮಾಡ್ತಿರಬಹುದು. ನಿಮ್ಮ ಹೈಯರ್ ಸ್ಟಡೀಸ್ಗೆ ಅದ್ರ ಬಗ್ಗೆ ಕೂಡ ನೀವು ಹೆಚ್ಚಾಗಿ ವರಿ ಮಾಡ್ತಿದ್ದೀರಿ. ಯಾಕೆ ಇಷ್ಟೊಂದು ಡಿಸ್ಟರ್ಬೆನ್ಸ್ ಆಗ್ತಿದೆ ಅಂತ ಖಂಡಿತ ಮೆಡಿಟೇಷನ್ ಮಾಡಿ, ಹಾಗೂ ಪ್ರಾಣಾಯಾಮನ ಮಾಡಿ, ಹಾಗೂ ಈ ಒಂದು ವಾರದಲ್ಲಿ ರಾಯರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿ ವಿದ್ಯಾರ್ಥಿಗಳಿಗೆ. ಖಂಡಿತ ಈ ಒಂದು ವಾರ ನೀವು ಅನ್ಕೊಂಡಿರೋದನ್ನ ನೀವು ಅಚೀವ್ ಮಾಡ್ತಿದ್ದೀರಾ. ಆ್ಯಂಡ್ ಇನ್ನಷ್ಟು ಬುಕ್ಸಸ್ನ ನೀವು ಪರ್ಚೇಸ್ ಮಾಡ್ತಿದ್ದೀರಾ, ಆ್ಯಂಡ್ ಹೆಚ್ಚು ಎಜುಕೇಷನ್ ಬಗ್ಗೆ ಗಮನ ಕೊಡ್ತಿದ್ದೀರಾ, ಇನ್ನಷ್ಟು ಮಾಹಿತಿನ ನೀವು ತಿಳ್ಕೊಳ್ತಿದ್ದೀರಾ, ಭಗವದ್ಗೀತೆ ಬುಕ್ಕನ್ನ ಓದಲಿಕ್ಕೆ ಶುರು ಮಾಡ್ತಿದ್ದೀರಾ. ಹಾಗೂ ನೀವೇನು ನಿಮ್ಮ ಬದುಕಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಆ ಕೆಲಸನ ಮಾಡಲಿಕ್ಕೆ ಈ ಒಂದು ವಾರ ನಿಮಗೆ ಆರಂಭನ ಶುರು ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 1 ಎಸ್, ನಿಮ್ಮ ಒಂದು ದಾರಿಗೆ, ಹಾಗೂ ನಿಮ್ಮ ಒಂದು ನಿರ್ಧಾರಕ್ಕೆ, ನಿಮ್ಮ ಒಂದು ಮನಸ್ಸಿಗೆ ಏನು ಬ್ಲಾಕ್ ಆಗಿದೆ ಪಾಯಿಂಟ್ ನಂಬರ್ 1, ಖಂಡಿತ ಈ ಒಂದು ವಾರದಲ್ಲಿ ಆ ಒಂದು ಅಡೆತಡೆಗಳು ಯಾರು ಮಾಡಿದ್ದಾರೆ ಅನ್ನೋದು ನಿಮಗೆ ತಿಳಿತಿದೆ. ಹಾಗೂ ನೀವು ಯಾಕೆ ಇಷ್ಟು ನಿಧಾನ ತಗೊಂಡ್ರಿ, ಈ ಒಂದು ನಿರ್ಧಾರ ತಗೊಳ್ಳಿಕ್ಕೆ ಅಥವಾ ಈ ಒಂದು ಕೆಲಸ ಮಾಡ್ಲಿಕ್ಕೆ ಇಷ್ಟು ಸುಲಭವಾಗಿದೆ, ಇದಕ್ಕೆ ನಾನು ಇಷ್ಟು ಸಮಯ ತಗೊಂಡ ವ್ಯರ್ಥ ಮಾಡೋದ್ನ ಅಂತ ನಿಮ್ಮ ಮನಸ್ಸಲ್ಲಿ ಕ್ವಶನ್ ಇರ್ಬೋದು. ನಿಮ್ಮ ಮೇಲೆ ನಿಮ್ಗೆ ಕೋಪ, ಸಿಟ್ಟು ಬರ್ತಿರ್ಬಹುದು. ಹಾಗೂ ನೀವು ತಗೊಂಡಿರೋ ನಿರ್ಧಾರ ತಪ್ಪು ಅಂತಾನು ನಿಮ್ಗೆ ಗೊತ್ತಾಗಿರಬಹುದು. ಬಟ್ ಖಂಡಿತ ನೀವು ಆತರ ಪಟ್ಟು ಯಾವ ನಿರ್ಧಾರನೂ ತಗೊಂಡಿಲ್ಲ, ಹಾಗೂ ಯಾರನ್ನು ದೂಷಿಸಿಲ್ಲ, ಹಾಗೂ ಯಾರನ್ನು ನೋವು ಮಾಡಿಲ್ಲ. ಖಂಡಿತ ನಿಮ್ಗಷ್ಟು ಸಮಯ ನೀವು ತಗೊಂಡಿದ್ದೀರಾ. ಖಂಡಿತ ಈ ವಾರ ನೀವು ತಗೊಳ್ಳೋ ನಿರ್ಧಾರ ಖಂಡಿತ ವಿಷ್ಣುವಿ ದೇವರ ಒಂದು ಆಶೀರ್ವಾದದಿಂದ ಬಹಳಷ್ಟು ಒಳ್ಳೆಯ ಅವಕಾಶಗಳು ನಿಮ್ಮ ಲೈಫಿಗೆ ಬರ್ತಿದೆ. ಅದನ್ನ ನೀವು ಬರ್ಮಾಡ್ಕೋತಿದ್ದೀರಾ. ಆ್ಯಂಡ್ ನೇಚರ್ ಸೈನ್ ಟ್ರಾವೆಲ್ ಮಾಡ್ತಿದ್ದೀರಾ. ಹಾಗೂ ಆ ಒಂದು ಟ್ರಾವೆಲಿಂಗ್, ಆ ಒಂದು ಸ್ಥಳ ನಿಮಗೆ ತುಂಬಾನೇ ವಿಶೇಷ ಅನಿಸಬಹುದು. ಇನ್ನಷ್ಟು ವಿಚಾರನ ನೀವು ತಿಳ್ಕೊಳ್ತಿದ್ದೀರಾ. ಏನ್ ನಿಮ್ಗೆ ಕನ್ಸಲ್ಲಿ ಡ್ರೀಮ್ಸ್ ಬರ್ತಿದೆ, ಅಥವಾ ನಿಮ್ಮ ಒಂದು ದಿನನಿತ್ಯ ಏನ್ ನಡೀತಿದೆ, ನಿಮ್ಗೆ ಇಂಪಾರ್ಟೆಂಟ್ ಏನ್ ಅನಿಸ್ತಿದೆ, ಅದನ್ನ ಒಂದು ಡೈರಿಯಲ್ಲಿ ಬರೀರಿ. ಅದು ಮುಂದಿನ ದಿನಗಳಲ್ಲಿ ನಿಮ್ಗೆ ನಿಮ್ಮ ಕ್ವಶನ್ ಏನಿದೆ
ಖಂಡಿತ ಅದಕ್ಕೆ ಆನ್ಸರ್ ಕೂಡ ಸಿಗ್ತಿದೆ. ಪಾಯಿಂಟ್ ನಂಬರ್ 1. ಎಸ್, ಎಸ್, ನಿಮ್ಮ ಡ್ರೀಮ್ಸ್ ಅಲ್ಲಿ ಹೆಚ್ಚಾಗಿ ಮಾರಮ್ಮ ತಾಯಿ ಕಾಣಿಸ್ತಿರಬಹುದು, ಹಾಗೂ ತಾಯಿ ಚಾಮುಂಡೇಶ್ವರಿ ಕಾಣಿಸ್ತಿರಬಹುದು, ಹಾಗೂ ದುರ್ಗೆಯರು ಕಾಣಿಸ್ತಿರಬಹುದು. ಇದ್ರ ಬಗ್ಗೆ ನೀವು ಗಮನ ಕೊಟ್ಟಿಲ್ಲದೆ ಇರಬಹುದು. ಈ ಒಂದು ವಾರದಲ್ಲಿ ಆ ವಿಚಾರ ನಿಮ್ಗೆ ತಿಳಿಯಕ್ ಆಗಿಲ್ಲ ಅಂತ ನೀವೇನು ಯಾಕೆ ಈ ಒಂದು ಡ್ರೀಮ್ಸ್ ನನಗೆ ಬರ್ತಿದೆ, ಏನು ಇದರ ಅರ್ಥ ಸೂಚನೆ ಏನು, ನಿಮ್ಗೆ ಏನು ಅರ್ಥ ಆಗಿಲ್ಲ, ಗೊಂದಲತೆಯಲ್ಲಿದ್ದೀರಾ. ಈ ಒಂದು ವಾರದಲ್ಲಿ ಖಂಡಿತ ಒಂದು ಏನ್ ನೀವು ದೇವ್ರಿಗೆ ಅರ್ಕೆ ಮಾಡಿರಬಹುದು, ಅಥವಾ ದೇವ್ರ ಪೂಜೆ ಹೆಚ್ಚಾಗಿ ಮಾಡೋದಾಗಿರ್ಬಹುದು, ಅಥವಾ ಏನೋ ಒಂದು ವ್ರತನ ನೀವು ಕೈಗೆತ್ಕೊಂತಿರ್ಬೋದು. ಆ ವ್ರತದಿಂದ ನಿಮ್ಮ ಒಂದು ಕುಟುಂಬ ರಕ್ಷಣೆ ಹಾಗೂ ಸಂತೋಷ ಸಮೃದ್ಧಿ ಎಲ್ಲವೂ ಸಿಗ್ತಿದೆ. ನೀವೇನು ಒಂದು ಪ್ರಾಪರ್ಟಿನ ಬೈ ಮಾಡಿದ್ದೀರಾ ಅಥವಾ ಬೈ ಮಾಡಬೇಕು ಅಂತಿದ್ದೀರಾ, ಖಂಡಿತ ಭೂಮಿ ನಿಮಗೆ ತುಂಬಾನೇ ಅಭಿವೃದ್ಧಿನ ಮಾಡಿಕೊಡ್ತಿದೆ. ಹಾಗೂ ಇನ್ನಷ್ಟು ಅಸ್ಟ್ರಾಲಜಿಸ್ಟ್ ಹತ್ರ ಭೇಟಿ ಮಾಡ್ತಿದ್ದೀರಾ, ನಿಮ್ಮ ಜಾತಕನ ತೋರಿಸ್ತಿದ್ದೀರಾ, ಹಾಗೂ ನಿಮ್ಮ ಕಣ್ಣು ಸುತ್ತ ಡಾರ್ಕ್ ಸರ್ಕಲ್ಸ್ ಹೆಚ್ಚಾಗಿದೆ, ನಿಮ್ಮ ಮುಖ ಕೂಡ ಲಕ್ಷಣ ಕಾಣಿಸ್ತಿಲ್ಲ, ಹಾಗೂ ನೀವು ಮಾಡ್ತಿರೋ ಕೆಲಸಕ್ಕೆ ಯಾಕೋ ಮನ್ಸಾಗ್ತಿಲ್ಲ, ಯಾವುದು ಮಾಡೋದು ಬೇಡ, ಒಂದು ರೀತಿ ಕೈ ಕಟ್ಟಾಗ್ದಂಗಾಗಿದೆ. ಪಾಯಿಂಟ್ ನಂಬರ್ 1ಗೆ ಖಂಡಿತ ಇವೆಲ್ಲದ್ರಿಂದನೂ ನಿಮಗೆ ದುರ್ಗಾ ಪರಮೇಶ್ವರಿ, ತಾಯಿ ಚಾಮುಂಡೇಶ್ವರಿ, ನವದುರ್ಗೆಯರು ನಿಮಗೆ ಆಶೀರ್ವದಿಸ್ತಿದ್ದಾರೆ. ಈ ವಾರ ನೀವು ಏನ್ ಶುರು ಮಾಡ್ತಿದ್ದೀರಾ, ಹೊಸ ಬಿಸ್ನೆಸ್ ಆಗಿರಬಹುದು, ಕೆಲಸಗಳಾಗಿರಬಹುದು, ಅಭಿವೃದ್ಧಿ ಇದೆ. ಹಾಗೂ ನಿಮ್ಮ ಶತ್ರುಗಳಿಗೆ ಒಂದು ಮೆಸೇಜಸ್ ಕೂಡ ನೀವು ತಲುಪಿಸೋದಂತದ್ದಿದೆ. ಈ ವಾರ ಅವ್ರಿಗೆ ಆಲ್ರೆಡಿ ಆ ಮೆಸೇಜ್ ತಲುಪಿದೆ. ಆ ಒಂದು ಮೆಸೇಜ್ ಅವ್ರಿಗೆ ಏನಾಗಿದೆ ಅನ್ನೋ ಒಂದು ಮಾಹಿತಿನ ನಿಮ್ಗೆ ಈ ಒಂದು ವಾರದಲ್ಲಿ ಸಿಗ್ತಿದೆ. ಹಾಗೂ ನಿಮ್ಮ ಯಶಸ್ಸಿಗೆ ಯಾರು ಅಡ್ಡಿ ಬಂದಿದ್ದಾರೆ, ಆ ಅಡ್ಡಿನ ತಾಯಿ ದುರ್ಗಾ ಪರಮೇಶ್ವರಿ ದೂರ ಮಾಡಿದ್ದಾರೆ. ಹಾಗೆ ಇಲ್ಲಿ ಬಂಡಿ ಕಾಳಿಕೇಶ್ವರಿ ಅಮ್ಮನ ಆಶೀರ್ವಾದ ಕೂಡ ಇದೆ. ತುಂಬಾ ವರ್ಷಗಳಿಂದ, ಅದು ತುಂಬಾ ತಿಂಗಳುಗಳಿಂದ ನೀವು ಅಲ್ಲಿ ಹೋಗ್ಬೇಕು ಅನ್ಕೊಂಡಿರಬಹುದು. ಹೋಗಕ್ಕಾಗದೆ ಹೋದ್ರೆ ಈ ಒಂದು ವಾರದಲ್ಲಿ ಕೂಡ ನೀವು ಅಲ್ಲಿ ಹೋಗ್ತಿದ್ದೀರಾ. ನಿಮ್ಮ ಒಂದು ಶರೀರ, ನಿಮ್ಮ ಒಂದು ಬಾಡಿ ತುಂಬಾ ಒಂದ್ ರೀತಿ ಮೈಯೆಲ್ಲ ಜುಮ್ಮನೋ ರೀತಿ ಆಗ್ತಿದೆ ಒಂದು ಸನ್ನಿಧಾನಕ್ಕೆ ಹೋಗಿ ಬಂದ್ಮೇಲೆ. ಹಾಗೂ ನಿಮ್ಗೆ ಏನೋ ಒಂದು ಬದಲಾವಣೆ ಆಗ್ತಿದೆ, ಏನೋ ಒಂದು ಚೇಂಜಸ್ ಆಗ್ತಿದೆ ನನ್ನ ಲೈಫಲ್ಲಿ, ನಾನು ಚೆನ್ನಾಗಿರ್ತೀನಿ ಅನ್ನೋ ಒಂದು ಭರವಸೆ, ನಂಬಿಕೆನ ತಾಯಿ ನಿಮ್ಗೆ ಆಶೀರ್ವದಿಸಿ ಕಳಿಸ್ತಿದ್ದಾರೆ. ಹಾಗೂ ಯಾವ ಹಳೆ ಅಭ್ಯಾಸಗಳು ನೀವು ನಿಲ್ಸಿದ್ರಿ, ಯೋಗ ಆಗಿರಬಹುದು, ಬುಕ್ಸ್ ರೀಡಿಂಗ್ ಆಗಿರಬಹುದು, ಕೆಲಸಗಳಾಗಿರಬಹುದು, ಹಳೆ ಕೆಲಸಗಳಾಗಿರಬಹುದು, ಆ ಒಂದು ಜಾಬ್ ರಿಲೇಟೆಡ್ ಆಗಿ ನೀವು ವೇಟ್ ಮಾಡ್ತಿದ್ರೆ ಈ ಒಂದು ವಾರದಲ್ಲಿ ಖಂಡಿತ ನಿಮ್ಗೆ ಜಾಬ್ ಆಫರ್ ಕೂಡ ಬರ್ತಿದೆ. ಫಾರ್ ಪಾಯಿಂಟ್ ನಂಬರ್ 1. ಎಸ್, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ವಂಶದಲ್ಲಿ ಯಾರಾದ್ರೂ ಸರ್ಪಕ್ಕೆ ತೊಂದರೆ ಮಾಡಿದ್ರೆ ಈ ಒಂದು ವಾರದಲ್ಲಿ ಆ ಒಂದು ಮಾಹಿತಿ ಕೂಡ ನಿಮ್ಗೆ ಸಿಗ್ತಿದೆ. ಅದು ಕೂಡ ನಿಮ್ಮ ಹಿರಿಯರ ಮನೆಯಲ್ಲಿ ಪೂಜೆನ ಕೂಡ, ಹೋಮ ಪೂಜೆಗಳನ್ನ ಕೂಡ ನೀವು ಭಾಗವಹಿಸ್ತಿದ್ದೀರಾ. ಅದು ಕೂಡ ಈ ಒಂದು ವಾರದಲ್ಲಿ ನಿಮ್ಗೆ ಇನ್ನಷ್ಟು ಸಂತೋಷ ಆಗ್ತಿದೆ. ಎಸ್, ನಿಮ್ಮ ಸಂಬಂಧಿಕರು ಯಾರು ನಿಮ್ಮಿಂದ ದೂರ ಹೋಗಿದ್ದಾರೆ, ಆ ವ್ಯಕ್ತಿಗಳು ಕೂಡ ನಿಮ್ಮ ಲೈಫಿಗೆ ವಾಪಸ್ ಈ ಒಂದು ವಾರದಲ್ಲಿ ಬರ್ತಿದ್ದಾರೆ. ಹಾಗೂ ನಿಮ್ಮ ಶತ್ರುಗಳಿಗೆ ಈ ಒಂದು ವಾರದಲ್ಲಿ ಒಂದ್ ರೀತಿ ಸ್ವರ್ಗದ ಬಾಗ್ಲು, ನರಕದ ಬಾಗ್ಲು ತಟ್ಟಿ ಬಂದಷ್ಟು ಭಯ ಆಗಿದೆ. ಅವರ ಒಂದು ಶರೀರಕ್ಕೆ, ಅವರ ಒಂದು ಬಾಡಿಗೆ ತುಂಬಾನೇ ನಾನು ಇರೋದಿಲ್ವೇನೋ ಅನ್ನೋಷ್ಟು ಭಯ, ಆತಂಕ ಆಗಿದೆ. ಹಾಗೂ ಇನ್ ಮುಂದೆ ನಾನು ಈ ರೀತಿ ಮಾಡಬಾರ್ದು ಅನ್ನೋ ಒಂದು ಆಲೋಚನೆನೂ ಹೋಗಿದೆ. ಈ ಒಂದು ವಾರದಲ್ಲಿ ನಿಮ್ಮ ಲೈಫಿಗೆ ಯಾರು ಸಮಸ್ಯೆ ಮಾಡಿದ್ದಾರೆ, ಖಂಡಿತ ಅವ್ರಿಗೆ ಒಂದು ರೀತಿ ಸಾವು ಭಯ ಪಡಿಸಿದೆ. ಫೈಲ್ ನಂಬರ್ 1 ಆ ವ್ಯಕ್ತಿಗಳಿಗೆ ಖಂಡಿತ ಕಲ್ಕಿ ಬಂದಿದ್ದಾರೆ. ಇಲ್ಲಿ ತುಂಬಾನೇ ವೈಬ್ರೇಷನ್ ಇದೆ ಫಾರ್ ಪೈಲ್ ನಂಬರ್ 1. ತುಂಬಾ ನಿಮ್ಮ ಮೈಂಡ್ ಅಂಡ್ ಬಾಡಿ ಎಲ್ಲ ಒಂದು ರೀತಿ ಜುಮ್ ಅನ್ನೋ ರೀತಿ ಆಗಿರಬಹುದು. ಈ ಒಂದು ಕಾರ್ಡ್ ನೋಡಿದ್ಮೇಲೋ, ಈ ಒಂದು ರೀಡಿಂಗ್ ನೋಡ್ತಿರ್ಬೇಕಾದ್ರೇನೋ ಖಂಡಿತ ನೀವು ಇನ್ನಷ್ಟು ಸತ್ಯ ತಿಳ್ಕೊಳ್ತಿದ್ದೀರಾ, ಸತ್ಯ ದಾರಿಯಲ್ಲಿ ನಡೀತಿದ್ದೀರಾ. ಅಂಜಿಕೆ ಬೇಡ, ಭಯ ಬೇಡ, ಹಾಗೂ ಯಾರೇ ಇಲ್ಲ ಅಂತ ಅನ್ಕೋಬೇಡಿ. ಖಂಡಿತ ನೀವು ನಂಬಿರೋ ದೈವ ಶಕ್ತಿ ನಿಮ್ಮ ಜೊತೆಗಿದೆ. ಎಸ್, ಬಲರಾಮ ಬಂದಿದ್ದಾರೆ. ಹಾಗೂ ಈ ಒಂದು ವಾರದಲ್ಲಿ
ನೀರಿಗೆ ಸಂಬಂಧಪಟ್ಟಾಗೆ ನೀವೇನಾದ್ರೂ ನಿಮ್ಮ ಪೂರ್ವಜರರ ಪೂಜೆ ಮಾಡ್ತಿರಬಹುದು, ಅವ್ರ ಆತ್ಮಕ್ಕೆ ಇನ್ನೂ ಶಾಂತಿ ಸಿಗದೆ ಇರಬಹುದು, ಅಥವಾ ನಿಮ್ಗೆ ಇನ್ನಷ್ಟು ಮೆಸೇಜ್ನ ತಲುಪಿಸ್ಲಿಕ್ಕೆ ಅವ್ರು ವೇಟ್ ಮಾಡ್ತಿರಬಹುದು. ಆ ಒಂದು ವಿಚಾರ ಕೂಡ ನಿಮ್ಗೆ ಈ ಒಂದು ವಾರದಲ್ಲಿ ತಿಳಿತಿದೆ. ಹಾಗೂ ಅವರ ವಸ್ತುಗಳು ನಿಮ್ಗೆ ಜವಾಬ್ದಾರಿಯುತವಾಗಿ ಕೊಡ್ಲಿಕ್ಕೆ ಕೆಲವು ವ್ಯಕ್ತಿಗಳು ವೇಟ್ ಮಾಡ್ತಿರಬಹುದು ನಿಮ್ಮ ಜೀವನಕ್ಕೆ ಬರ್ಲಿಕ್ಕೆ. ನಿಮ್ಮ ಪೂರ್ವಜರರ ಆಸ್ತಿ ಸಂಬಂಧಪಟ್ಟಾಗೆ, ವಸ್ತುಗಳು ಸಂಬಂಧಪಟ್ಟಾಗೆ ಅದು ನಿಮ್ಮ ಕೈಗೆ ಒಂದು ವಾರದಲ್ಲಿ ಸೇರ್ತಿದೆ. ಒಂದ್ ರೀತಿ ನಿಮ್ಮಲ್ಲಿರೋ ಸ್ಟ್ರೆಂತ್, ನಿಮ್ಮಲ್ಲಿರೋ ದೈವಶಕ್ತಿ ಎಲ್ಲವೂ ನಿಮ್ಮನ್ನ ತುಂಬಾನೇ ಪ್ರೊಟೆಕ್ಷನ್ ಮಾಡ್ತಿದೆ. ನಿಮ್ಮ ಸುತ್ತ ಇರೋ ಜನಗಳು ಕೂಡ, ನಿಮ್ ಜೊತೆ ಇರೋ ಜನಗಳು ಕೂಡ ತುಂಬಾ ಸುರಕ್ಷಿತವಾಗಿದ್ದಾರೆ. ಪೈಲ್ ನಂಬರ್ 1. ಎಸ್, ಯಾವುದಕ್ಕೆ ಆತಂಕ ಪಡ್ತಿದ್ದೀರಾ? ಆತಂಕದಿಂದ ಈಚೆ ಬನ್ನಿ. ನಿಮ್ಗೆ ಅನ್ಕೊಂಡಿದ್ದೆಲ್ಲವೂ ಸಿದ್ಧಿ ಆಗ್ತಿದೆ. ಹಾಗೆ ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಿ, ನಿಮ್ಮ ಬಗ್ಗೆ ನೀವು ಪ್ರೀತಿ ಮಾಡಿ, ನಿಮ್ಗೋಸ್ಕರ ಸಮಯ ಕೊಡಿ. ಈ ಒಂದು ವಾರ ನಿಮ್ಮ ಕುಟುಂಬಕ್ಕೋಸ್ಕರ, ನೀವು ಇಷ್ಟಪಡೋ ವ್ಯಕ್ತಿಗಳಿಗೋಸ್ಕರ ಇಷ್ಟು ದಿವಸ ಟೈಮ್ ಕೊಟ್ಟಿದ್ದೀರಾ. ಈ ವಾರ ನಿಮ್ಮದಾಗಿದೆ. ಎಸ್, ಇನ್ನಷ್ಟು ಮಾಹಿತಿ ತಿಳ್ಕೊಳ್ತಿದ್ದೀರಾ, ಇನ್ನಷ್ಟು ಗುರುಗಳಿಂದ ನಿಮ್ಗೆ ಮಾಹಿತಿಗಳು ಕೂಡ ಸಿಗ್ತಿದೆ. ಈ ಒಂದು ವಾರದಲ್ಲಿ ಯಾರು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಕೈ ಹಸ್ತದಿಂದ ಯಾರಿಗಾದ್ರೂ ತಿನ್ಲಿಕ್ಕೆ ಬಿಸ್ಕೆಟ್ಸ್ ಆಗಿರಬಹುದು ಅಥವಾ ಹಣ್ಣು ಆಗಿರಬಹುದು, ಇವೆರಡನ್ನ ದಾನ ಮಾಡಿ. ಖಂಡಿತ ನಿಮ್ಮ ಒಂದು ಆಸೆ ಪಟ್ಟಿರೋದನ್ನ ನೆರವೇರಿಸ್ಕೊಳ್ಳೋ ಅವಕಾಶ ಕೂಡ ನಿಮ್ಗೆ ಸಿಗ್ತಿದೆ. ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಬದುಕಲ್ಲಿ ಸಿಗ್ಲಿ. ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅಂಡ್ ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಬದುಕಲ್ಲಿ ಎಲ್ಲವೂ ಸಕ್ಸಸ್ ಬರಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಎಸ್, ಈ ಒಂದು ವಾರ ಆದಷ್ಟು ಕಪ್ಪು ಬಟ್ಟೆನ ಅವಾಯ್ಡ್ ಮಾಡಿ, ಕಪ್ಪು ವಸ್ತ್ರನ ಧರಿಸಬೇಡಿ. ಹಾಗೂ ನಿಮ್ಮ ಒಂದು ವೆಹಿಕಲ್, ಏನಾದ್ರೂ ಗಾಡಿ ಕಪ್ಪಾಗಿದ್ರೆ ಇಟ್ಸ್ ಓಕೆ, ಅದನ್ನ ನೀವು ಅದ್ರ ವಿಚಾರವಾಗಿ ಗಮನ ಕೊಡಬೇಡಿ. ನೀವು ಧರಿಸಿರುವಂತಹ ವಸ್ತ್ರ ಬಗ್ಗೆ ಕಪ್ಪುನ ಹಾಕ್ಲಿಕ್ಕೆ ಹೋಗಬೇಡಿ. ಪೈಲ್ ನಂಬರ್ 1. ಎಸ್, ಈ ಒಂದು ವಾರ ನಿಮ್ಮ ಭೂಮಿಗೆ ಸಂಬಂಧಪಟ್ಟಾಗೆ ಹಾಗೂ ನೀವು ಸ್ವಂತ ಭೂಮಿನ ಪರ್ಚೇಸಿಂಗ್ ಮಾಡೋಕ್ಕೆ ಸಂಬಂಧಪಟ್ಟಾಗೆ ಲಕ್ಷ್ಮೀ ದೇವಿ ಆಶೀರ್ವಾದ ನಿಮಗೆ ಜೊತೆಗಿದೆ. ಈಗಾಗಲೇ ನಿಮಗೆ ಕನಸಿನಲ್ಲಿ ಹೆಚ್ಚಾಗಿ ಲಕ್ಷ್ಮೀ ದೇವಿ ಕೂಡ ಕಾಣಿಸ್ತಿರಬಹುದು. ಹಾಗೂ ನಿಮ್ಮ ಹಿರಿಯರು ಯಾವುದೋ ಒಂದು ವಿಚಾರವಾಗಿ, ನಿಮ್ಮ ಹಿರಿಯರು, ನಿಮ್ಮ ಪೂರ್ವಜರರು ಮಾಡ್ಕೊಂಡು ಬಂದಿರುವಂತಹ ಪೂಜೆ, ಭೂಮಿಗೆ ಸಂಬಂಧಪಟ್ಟಿರುವಂಥದ್ದು, ಅದು ಕೂಡ ಅರ್ಧದಲ್ಲೇ ನಿಂತಿರಬಹುದು ಆ ಪೂಜೆ. ಹಾಗೂ ಆ ಭೂಮಿಗೆ ಶಾಂತಿ ಆಗಿರ್ಬಹುದು, ಅಥವಾ ಆ ಭೂಮಿಗೆ ಸಂಬಂಧಪಟ್ಟಾಗೆ ಆ ಭೂಮಿಯಲ್ಲಿ ಯಾವುದಾದ್ರೂ ನಿಮ್ಮ ಒಂದು ಪೂರ್ವಜರರು ದೇವರನ್ನ ಕಟ್ಟಿರಬಹುದು, ಅದನ್ನ ನಿರ್ಮಾಣ ಮಾಡಿ ಹಾಗೆ ಇರಬಹುದು. ಅದು ತುಂಬಾ ದಿವಸಗಳಿಂದ ಕ್ಲೋಸ್ ಆಗಿರಬಹುದು ಆ ಒಂದು ದೇವಸ್ಥಾನ. ಅದು ಕೂಡ ಹೊಸದಾಗಿ ನಿರ್ಮಾಣ ಮಾಡ್ತಿದ್ದೀರಾ, ಹೊಸದಾಗಿ ಪೂಜೆನ ಶುರು ಮಾಡ್ತಿದ್ದೀರಾ, ಹೋಮಗಳನ್ನ ಮಾಡ್ತಿದ್ದೀರಾ. ಎಸ್, ಈ ಒಂದು ವಾರದಲ್ಲಿ ನೀವು ರಾಶಿಗೆ ಸಂಬಂಧಪಟ್ಟಾಗೆ ರಾಶಿ ಉಂಗುರ ಕೂಡ ಧರಿಸಲಿಕ್ಕೆ ಅವಕಾಶ ಆಗ್ತಿದೆ. ಅದನ್ನು ಕೂಡ ನೀವು ಧಾರಣೆ ಮಾಡ್ತಿದ್ದೀರಾ. ಅದನ್ನ ನೀವು ಕೇಳಿ ಧಾರಣೆ ಮಾಡಿ, ನಿಮ್ಮ ಒಂದು ಅಸ್ಟ್ರಾಲಜಿಸ್ಟ್ನ ಭೇಟಿಯಾಗಿ ನಿಮ್ಮ ಜಾತಕ ತೋರಿಸಿ ಆಮೇಲೆ ನೀವು ಅದನ್ನ ಧರಿಸಿ. ಎಸ್, ನಿಮ್ಮ ಕೈಯಲ್ಲಿ ಅವಕಾಶಗಳಿದೆ. ನಿಮ್ಮ ಕೈಯಲ್ಲಿ ಯಾವ ಕೀ ಲಾಕ್ ಆಗಿದೆ ಓಪನ್ ಮಾಡ್ಲಿಕ್ಕೆ ಅವಕಾಶ ಇದೆ. ಹಾಗೂ ಯಾರು ನಿಮ್ಮನ್ನ ಸಾರಿ ಕೇಳ್ಕೊಂಡು ಬರ್ತಿದ್ದಾರೆ, ಖಂಡಿತ ಅವ್ರನ್ನ ಕ್ಷಮಿಸ್ಬೇಕು ಅನ್ಸಿದ್ರೆ ಕ್ಷಮಿಸಿ, ಬೇಡ ಅಂದ್ರೆ ಮುಂದೆ ಹೋಗಿ. ನಿಮ್ಮ ಲೈಫಲ್ಲಿ ಖಂಡಿತ ತುಂಬಾನೇ ಯಶಸ್ಸು ಈ ಒಂದು ವಾರ ನಿಮ್ಗೆ ಸಿಗ್ತಿದೆ. ಈ ಒಂದು ಸಿಗುವಂತಹ ಮಾಹಿತಿಗಳು ನಿಮ್ಗೆ ಏನ್ ಸಿಗ್ತಿದೆ ಈ ಒಂದು ವಾರ, ಖಂಡಿತ ಅದನ್ನ ಯಾರೊಟ್ಟಿಗೂ ಶೇರ್ ಮಾಡಬೇಡಿ. ನಿಮ್ಮ ಮನಸ್ಸಲ್ಲೇ ಇರ್ಲಿ, ಅದನ್ನ ನಿಮ್ಮ ಒಂದು ಡೈರಿಯಲ್ಲಿ ಬರೀರಿ. ಎಸ್, ಬೇರೆ ಒಂದು ರೀತಿಯ ನಿರ್ಧಾರ, ಬೇರೆ ಒಂದು ರೀತಿಯ ದಾರಿಯಲ್ಲಿ ನೀವು ಹೋಗ್ತಿದ್ದೀರಾ. ಖಂಡಿತ ಒಂದು ದಾರಿ ಸ್ವಲ್ಪ ಕಷ್ಟ ಆಗ್ತಿರಬಹುದು ನಿಮ್ಮ ಯಶಸ್ಸಿಗೆ, ಆದ್ರೆ ಅದರಿಂದ ನಿಮ್ಗೆ ಬಹಳಷ್ಟು ಹೆಮ್ಮೆ ಪಡುವಂತ ಕೆಲಸ ಮಾಡ್ತಿದ್ದೀರಾ, ಒಳ್ಳೆ ಹೆಸರನ್ನ ಗಳಿಸ್ತಿದ್ದೀರಾ. ಪೈಲ್ ನಂಬರ್ 1. ಈ ಒಂದು ರೀಡಿಂಗ್ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟು ಪೇಷನ್ಸ್ ಇಂದ ಈ ಒಂದು ರೀಡಿಂಗ್ ನ ಕೇಳಿದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್. ಹರೇ ಕೃಷ್ಣ. ನಮಸ್ತೆ, ಹರೇ ಕೃಷ್ಣ. ಪೈಲ್ ನಂಬರ್ 2. ಯಾರಿ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ? ಪೈಲ್ ನಂಬರ್ 2. ಈ ಒಂದು ವಾರದ ರೀಡಿಂಗ್ ನಿಮಗಾಗಿ ಮೊದಲನೇದಾಗಿ ಬೆಲ್ಲಿಂದ ಏನ್ ಮೆಸೇಜ್ ನಿಮಗಾಗಿ ಬರ್ತಿದೆ ಅನ್ನೋದನ್ನ ನೋಡೋಣ. ಫಾರ್ ಪೈಲ್ ನಂಬರ್ 2.
ಎಸ್, ಪೈಲ್ ನಂಬರ್ 2. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಈ ಒಂದು ವಾರ ತುಂಬಾನೇ ಅದ್ಭುತವಾಗಿದೆ. ಹಾಗೂ ನೀವು ಅನ್ಕೊಂಡಿರೋ ಕೆಲಸಗಳನ್ನ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ. ಹಾಗೂ ಬೇಗ ಈ ಒಂದು ವಾರದಲ್ಲಿ ನೀವೇನು ನಿರ್ಧಾರ ತಗೋತಿದ್ದೀರಾ ಆ ಕೆಲಸದಲ್ಲಿ ಬೇಗ ಫಾಸ್ಟ್ ಮುಂದೆ ಹೋಗಬೇಕು ಅಂತ ಅನ್ಕೊಂಡಿದ್ದೀರಾ. ಖಂಡಿತ ಹೆಚ್ಚಿನ ಮಟ್ಟದ ಅಭಿವೃದ್ಧಿನ ನೋಡ್ತಿದ್ದೀರಾ. ಹಾಗೆ ನಿಮ್ಮ ಹಸ್ಬೆಂಡ್ ಅಂಡ್ ನಿಮ್ಮ ವೈಫ್ ಏನು ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಏನ್ ನಿರ್ಧಾರ ತಗೋತಿದ್ದೀರಾ, ಹಾಗೆ ಆ ಒಂದು ನಿರ್ಧಾರ ತುಂಬಾನೇ ನಿಮ್ಮ ಕುಟುಂಬಕ್ಕೆ ತುಂಬಾನೇ ಸಂತೋಷ ಕೊಡ್ತಿದೆ. ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿರಬಹುದು ಹಸ್ಬೆಂಡ್ ಅಂಡ್ ವೈಫ್. ಖಂಡಿತ ಈ ಒಂದು ವಾರ ನಿಮ್ಮ ಅನ್ಕೊಂಡಿರೋ ಕೆಲಸಗಳು ತುಂಬಾನೇ ಅಭಿವೃದ್ಧಿನ ನೋಡ್ತಿದೆ. ನಿಮ್ಮ ಲೈಫಿಗೆ ಈ ಒಂದು ವಾರದಲ್ಲಿ ಹೊಸ ಪರ್ಸನ್ ಕೂಡ ಬರ್ತಿದ್ದಾರೆ, ಹಳೆಯ ಪರ್ಸನ್ ಕೂಡ ಬರ್ತಿದ್ದಾರೆ. ಯಾಕೋ ಒಂದ್ ರೀತಿ ಪಾಸ್ಟ್ ಬಗ್ಗೆ ತುಂಬಾನೇ ಆಲೋಚಿಸ್ತಿದ್ದೀರಾ. ಪಾಸ್ಟ್ ತುಂಬಾ ಚೆನ್ನಾಗಿತ್ತು, ಪ್ರೆಸೆಂಟ್ ಚೆನ್ನಾಗಿಲ್ಲ ಅಂತ ಅನ್ಕೊಂಡಿದ್ದೀರಾ. ಯಾಕೋ ಹಳೆ ಘಟನೆಗಳು ಮನಸ್ಸಿಗೆ ಬೇಡ ಅಂದ್ರೂ ನೆನಪಾಗ್ತಿದೆ, ಬೇಕು ಅಂದ್ರೂ ನೆನಪಾಗ್ತಿದೆ. ಒಂದ್ ರೀತಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದು ಗೊತ್ತಾಗ್ತಿಲ್ಲ. ಹಳೆ ವಿಚಾರಗಳು ಯಾಕೆ ಮರುಕಳಿಸಿ ನಿಮ್ಮ ಲೈಫಿಗೆ ಬರ್ತಿದೆ, ಹಾಗೂ ಹಳೆ ವಿಚಾರದ ಬಗ್ಗೆ ನೀವ್ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ. ಇನ್ನಷ್ಟು ಮಾಹಿತಿನ ತಿಳ್ಕೊಳ್ಳೋದ ಅವಶ್ಯಕತೆ ಇದೆ. ಅದು ಮುಗ್ದೋಯ್ತು ಅಂತ ನೀವು ಅನ್ಕೊಂಡಿರಬಹುದು. ಇನ್ನಷ್ಟು ಆ ವಿಚಾರದ ಬಗ್ಗೆ ಕ್ಲಾರಿಟಿ ಬೇಕಾಗಿದೆ. ಇನ್ನಷ್ಟು ನೀವು ನಿರ್ಧಾರ ತಗೊಳ್ಳಿಕ್ಕೆ ಈ ಒಂದು ವಾರ ನಿಮ್ಗೆ ಅವಕಾಶ ಕೂಡ ಸಿಗ್ತಿದೆ. ಹಾಗೆ ಬೇಡ ಅಂದಿದ್ದನ್ನ ನೀವು ಮಾಡೋದು ಬೇಡ ಅನ್ಸಿದ್ನ ಬೇಡ ಬಿಟ್ಬಿಡಿ, ಬೇಕು ಅನ್ಸಿದ್ದನ್ನ ಖಂಡಿತ ಮಾಡಿ. ಹಾಗೆ ಯಾವುದೇ ರೀತಿಯಾಗಿ ಆತುರವಾದ ನಿರ್ಧಾರಗಳನ್ನ ನೀವು ತಗೊಳ್ಬೇಡಿ ಈ ಒಂದು ವಾರದಲ್ಲಿ. ಹಾಗೂ ಹೆಚ್ಚು ನವಿಲುಗರಿನ ನೀವು ನೋಡ್ತಿದ್ದೀರಾ, ಫೆದರ್ಸ್ನ ನೀವು ನಿಮ್ಮ ಮನೆಗೆ ಪರ್ಚೇಸಿಂಗ್ ಮಾಡ್ತಿದ್ದೆ ಫಾರ್ ಹೋಮ್ ಡೆಕೋರೇಷನ್ಗೆ. ನಿಮ್ಮ ಮನೆಯಲ್ಲಿ ಯಾವುದು ಭಿನ್ನ ಆಗಿರೋ ವಸ್ತುಗಳಿದೆ, ಅದು ಗಾಜ್ ಐಟಮ್ ಆಗಿರಬಹುದು, ದೇವರ ವಸ್ತುಗಳಾಗಿರಬಹುದು, ನಿಮ್ಮ ವಸ್ತುಗಳಾಗಿರಬಹುದು. ನೆನಪಿಗೋಸ್ಕರ ನಾನು ಅದನ್ನ ಇಟ್ಕೊಂಡಿದ್ದೀನಿ, ಅದರಿಂದ ನನಗೆ ನೆನಪುಗಳಿದೆ. ಹಾಗೆ ನಿಮ್ಮ ಪೂರ್ವಜರಿಗೆ ಸಂಬಂಧಪಟ್ಟಿರೋ ವಸ್ತುಗಳು, ಡ್ಯಾಮೇಜ್ ಆಗಿರೋ ವಸ್ತುಗಳು, ಅಥವಾ ಅವರು ಇಟ್ಟಿರುವಂತಹ ವಸ್ತುಗಳು, ಅವ್ರಿಗೆ ಸಂಬಂಧಪಟ್ಟಿರೋ ವಸ್ತುಗಳಿಂದ ಸ್ವಲ್ಪ ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗ್ತಿದೆ, ಹೆಲ್ತ್ ಇಶ್ಯೂಸ್ ಆಗ್ತಿದೆ. ಹಾಗೂ ನಿಮ್ಮ ಒಂದು ಎಲ್ಲ ಕೆಲಸಗಳಿಗೂ ಸ್ವಲ್ಪ ಸ್ಟ್ರಕ್ ಅನಿಸ್ತಾ ಇರಬಹುದು. ಖಂಡಿತ ಆ ವಸ್ತುಗಳು, ಬೇಡದೇ ಇರೋ ವಸ್ತುಗಳನ್ನ ಖಂಡಿತ ಅದರಿಂದ ನಿಮ್ಮ ಮನೆಯಿಂದ ಹೊರಗಡೆ ಹಾಕಿ. ಎಸ್, ಪೈಲ್ ನಂಬರ್ 2. ಈ ಒಂದು ವಾರದಲ್ಲಿ ನಿಮ್ಮ ಬದುಕಲ್ಲಿ ಹೊಸ ವ್ಯಕ್ತಿಗಳು ಕೂಡ ಆಗಮನಿಸ್ತಿದ್ದಾರೆ. ಹಳೆಯ ಪರಿಚಯ ವ್ಯಕ್ತಿ ಕೂಡ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಅವರಿಂದ ನಿಮ್ಗೆ ಜಗಳಗಳಾಗಿರ್ಬೋದು, ಅಥವಾ ಮನಸ್ತಾಪಗಳಾಗಿರ್ಬೋದು, ಅಥವಾ ಏನೂ ಆಗದೆ ಇರಬಹುದು, ಅಂದ್ರೆ ಅವ್ರು ದೂರ ಆಗಿರಬಹುದು. ಆ ವ್ಯಕ್ತಿಗಳು ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಅಂಡ್ ನೀವೇನಾದ್ರೂ ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಅಂತ ವೇಟ್ ಮಾಡ್ತಿದ್ರೆ, ಆ ಒಂದು ವೃತ್ತಿಗೆ ಸಂಬಂಧಪಟ್ಟಾಗ ನೀವು ಕೆಲಸಗಳನ್ನ ಹುಡುಕ್ತಿದ್ರೆ, ಖಂಡಿತ ಈ ಒಂದು ವಾರದಲ್ಲಿ ಹೆಚ್ಚಿನ ಸಕ್ಸಸ್ ಇದೆ. ಹಾಗೂ ಹೆಚ್ಚಾಗಿ ಸಂಗೀತ ಕೂಡ ಹೆಚ್ಚಾಗಿ ಈ ಒಂದು ವಾರದಲ್ಲಿ ಕೇಳ್ತಿದ್ದೀರಾ. ಯಾಕೋ ಒಂದ್ ರೀತಿ ಮನ್ಸಲ್ಲಿರೋ ಮಾತನ್ನ ಹೇಳಕ್ ಆಗ್ತಿಲ್ಲ ನಿಮ್ಗೆ. ಕೆಲವು ವಿಚಾರಗಳು ಕೆಲವು ವ್ಯಕ್ತಿಗಳ ಮುಂದೆ ಖಂಡಿತ ನಿಮ್ಗೆ ಅನ್ಸಿದ್ನ ನೀವು ಮಾತಾಡಿ, ಮನ್ಸು ಬಿಚ್ಚಿ ಮಾತಾಡಿದಾಗ್ಲೇ ಆ ಒಂದು ನಿಮ್ಗೊಂದು ಕ್ಲಾರಿಟಿ ಸಿಗೋದು. ಎದುರುಗಡೆ ನಿಮ್ ಜೊತೆ ಇರೋ ವ್ಯಕ್ತಿಗಳಿಗೂ ಕ್ಲಾರಿಟಿ ಸಿಗೋದು. ಈ ಒಂದು ವಾರದಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಮತ್ತು ಅವರ ಮಧ್ಯೆ ಹೆಚ್ಚಿನ ಒಂದು ಪ್ರೀತಿ ಹೆಚ್ಚಾಗ್ತಿದೆ. ಹಾಗೂ ನಿಮ್ಮ ಹಿರಿಯರ ಆಶೀರ್ವಾದ ನಿಮ್ಗೆ ಹೆಚ್ಚಾಗಿ ಸಿಗ್ತಿದೆ. ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆಗಳಿದೆ. ನೀವೇನು ಓನ್ ಆಗಿ ನಿರ್ಧಾರ ತಗೋತಿದ್ದೀರಾ ಅದರಿಂದ ಖಂಡಿತ ಬದಲಾವಣೆ ಇದೆ. ಪೈಲ್ ನಂಬರ್ 1. ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ತುಂಬಾ ದಿವಸಗಳಿಂದ ಅನ್ಕೊಂಡಿರಬಹುದು. ಆ ಒಂದು ದೇವಸ್ಥಾನ ಕ್ಷೇತ್ರಕ್ಕೆ ಕೂಡ ಹೋಗ್ತಿದ್ದೀರಾ. ಅದೇನಾದ್ರೂ ನೀವು ಹೋಗ್ಬೇಕು ಅನ್ಕೊಂಡಿರ್ಬಹುದು, ಅಥವಾ ಅಚಾನಕ್ ಆಗಿ ನೀವು ಆ ಒಂದು ಸ್ಥಳಕ್ಕೆ ಹೋಗ್ತಿರ್ಬಹುದು. ಅದ್ರಲ್ಲಿ ಯಾವುದೇ ರೀತಿಯಾದ ಪೂಜೆ ಆಗಿರಬಹುದು, ಅಥವಾ ಆ ಒಂದು ದೇವಸ್ಥಾನ ಹೆಚ್ಚಾಗಿ ಕತ್ಲೆ ಆಗಿರಬಹುದು, ಅಥವಾ ಇಲ್ಲಿ ಇನ್ನು ಪೂಜೆ ನಡೀದೇ ಇರಬಹುದು. ತುಂಬಾ ವರ್ಷಗಳಿಂದ ಆ ಒಂದು ದೇವಸ್ಥಾನ ಹಾಗೆ ಇರಬಹುದು. ಅದು ಮತ್ತೆ ಹೊಸದಾಗಿ ನಿರ್ಮಾಣ ಮಾಡ್ತಿರಬಹುದು. ಆ ಒಂದು ಕ್ಷೇತ್ರ ನೀವು ದರ್ಶನ ಮಾಡ್ತಿರಬಹುದು. ಆ ಒಂದು ದೇವಿಯ ಆಶೀರ್ವಾದ ಕೂಡ ನೀವು ಪಡ್ಕೊತಿರಬಹುದು. ಲಲಿತಾ ತ್ರಿಪುರ ಸುಂದರಿ ಅಮ್ಮನ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಹಾಗೂ
ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಹಾಗೂ ನಿಮ್ಮ ಮಕ್ಕಳ ಕನಸುಗಳ ಬಗ್ಗೆ ವಿಚಾರವಾಗಿ ನೀವು ಈ ಒಂದು ವಾರ ಸ್ವಲ್ಪ ಗೊಂದಲತೆಯಾಗಿದ್ದೀರಾ. ಆ ಗೊಂದಲತೆಯಿಂದ ಏನಿದ್ದೀರಾ ಆ ಗೊಂದಲತೆಯಿಂದ ಈಚೆ ಬನ್ನಿ. ಖಂಡಿತ ನಿಮಗೆ ಮಕ್ಕಳಿಗೆ ಏನು ಕನಸಲ್ಲಿ ಹೊಸ ವ್ಯಕ್ತಿಗಳನ್ನ ನೋಡ್ತಿದ್ದಾರೆ. ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿಗಳು ಬರ್ಲಿಕ್ಕೆ ಅವಕಾಶ ಆಗ್ತಿದೆ. ಹಾಗೂ ಏನು ನಿಮ್ಮ ಲೈಫ್ಗೆ ಸ್ಟ್ರಕ್ ಆಗಿದೆ, ಇಲ್ಲಿ ಯಾರು ನಿಮ್ಮ ದಾಂಪತ್ಯ ಜೀವನಕ್ಕಾಗಿರಬಹುದು, ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿರೋ ಹಾಗೆ ಮೇಲ್ ಪರ್ಸನ್ ಇಂದ ಸಮಸ್ಯೆಗಳಾಗ್ತಿತ್ತು. ಈ ಒಂದು ವಾರದಿಂದ ಆ ಮೇಲ್ ಪರ್ಸನ್ಸ್ ಇಂದ ಸಮಸ್ಯೆಗಳಾಗ್ತಿಲ್ಲ. ಆ ವ್ಯಕ್ತಿಗಳೇ ನಿಮ್ ಜೊತೆ ನಿಮ್ಮನ್ನ ನೋಡಿ ತುಂಬಾ ಭಯ ಪಡ್ತಿದ್ದಾರೆ. ಬಿಕಾಸ್ ಅಂತಹ ಘಟನೆಗಳು ಅವರ ಲೈಫಲ್ಲಿ ನಡೆದಿದೆ. ಆ ಒಂದು ಮೆಸೇಜ್ ಕೂಡ ನಿಮ್ಗೆ ತಿಳಿತಿದೆ. ಹೊಸ ಪ್ರೀತಿ ನಿಮ್ಮ ಲೈಫಿಗೆ ಬರ್ತಿದೆ, ಅದನ್ನ ಸ್ವಾಗತ ಮಾಡ್ತಿದ್ದೀರಾ. ಆ ವ್ಯಕ್ತಿ ನಿಮ್ಮನ್ನ ಅರ್ಥ ಮಾಡ್ಕೋತಾರೆ. ಆ ವ್ಯಕ್ತಿ ನಿಮ್ಮನ್ನ ಇಷ್ಟಪಡ್ತಾರ, ಮನಸಾರೆ ಇಷ್ಟಪಡ್ತಾರೆ. ಆ ವ್ಯಕ್ತಿ ನಿಮ್ಮನ್ನ ಕೈ ಬಿಡೋದಿಲ್ವಾ? ಖಂಡಿತ ಕೈ ಬಿಡೋದಿಲ್ಲ. ಆ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಗೌರವಿಸ್ತಿದ್ದಾರೆ, ಪ್ರೀತಿಸ್ತಿದ್ದಾರೆ. ನಿಮ್ಮ ಮನಸ್ಸಲ್ಲಿ ಇರೋ ಕ್ವಶನ್ಗೆ ಆನ್ಸರ್ ಕೂಡ ಈ ಒಂದು ವಾರದಲ್ಲಿ ಸಿಗ್ತಿದೆ. ತುಂಬಾ ಸಂತೋಷ ಇದೆ. ಫೈಲ್ ನಂಬರ್ 1ಗೆ ನನಗೆ ಈ ಒಂದು ರೀಡಿಂಗ್ ಮಾಡ್ಲಿಕ್ಕೆ ತುಂಬಾ ಸಂತೋಷ ಆಗ್ತಿದೆ. ಎಸ್, ಯಾರು ನಿಮ್ಗೆ ಏನು ಮಾಡಕ್ಕಾಗ್ತಿಲ್ಲ, ಏನು ಮಾಡೋದಿಲ್ಲ, ನೀವು ಏನು ಸಾಧಿಸಕ್ಕಾಗಲ್ಲ ನಿಮ್ಮ ಲೈಫಲ್ಲಿ. ಏನ್ ಮಾಡ್ತೀಯ ನೀನು, ಸೋಂಬೇರಿ, ಬರೀ ಫೋನ್ ಹಿಡ್ಕೊಂಡಿರ್ತೀಯ, ಬರೀ ಏನೋ ಒಂದು ಓದ್ತಿರ್ತೀಯ, ಬರೀ ಇದೇ ಆಯ್ತು, ಏನಾದ್ರು ಅಚೀವ್ ಮಾಡಿ, ಏನಾದ್ರು ಮಾಡು ಅಂತ ಏನ್ ಹೇಳ್ತಿದ್ರು ಅವ್ರ ಮುಂದೆ ಎದ್ನಿಲ್ಲೋ ಟೈಮ್ ಬಂದಿದೆ ಫೈಲ್ ನಂಬರ್ 2ಗೆ. ಹಾಗೂ ನೀವ್ ಯಾವ್ದಾದ್ರು ಅಮೌಂಟ್ಗೆ ಸ್ಟಕ್ ಆಗಿದ್ರೆ, ಅಥವಾ ಸಾಲ ಪಡಿಬೇಕು ಅಂತಿದ್ರೆ, ಅಥವಾ ಸಾಲ ಕೊಟ್ಟಿರೋರ ಹತ್ರ ವಸೂಲಿ ವಾಪಸ್ ಮಾಡ್ಬೇಕು ಅಂತಿದ್ರೆ, ಈ ಒಂದು ವಾರದಲ್ಲಿ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ನಿಮ್ಗೆ ಅಮೌಂಟ್ ನ ಕೊಡಕ್ ಬರ್ತಿದ್ದಾರೆ. ಹಾಗೂ ನೀವೇನಾದ್ರೂ ಈ ಒಂದು ವಾರದಲ್ಲಿ ಅಮೌಂಟ್ ವಿಚಾರವಾಗಿ ವೇಟ್ ಮಾಡ್ತಿದ್ರೆ, ಖಂಡಿತ ಅಮೌಂಟ್ ಕೂಡ ನಿಮ್ಮ ಕೈಗೆ ಸೇರ್ತಿದೆ. ಕೋರ್ಟ್ ವಿಚಾರವಾಗಿ ಸ್ವಲ್ಪ ನಿರ್ಧಾರನ ತಗೊಳ್ಬೇಕಾಗಿದೆ. ದೃಢ ನಿರ್ಧಾರ ಮನಸಾರೆ ತಗೊಳ್ಬೇಕಾಗಿದೆ. ನೀವು ಕೋರ್ಟ್ ವಿಚಾರದಲ್ಲಿ ಯಾವುದೇ ನಿರ್ಧಾರ ತಗೊಳ್ಳಕ್ ಹೋಗಿದ್ರು. ಹಾಗೂ ನಿಮ್ಮ ಒಂದು ನೀವು ಚಲನೆ ಮಾಡ್ಬೇಕಾಗಿರೋ ಗಾಡಿ ಕೂಡ ಈ ಒಂದು ವಾರದಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇಲ್ಲಾಂದ್ರೆ ನೀವು ಯಾರಿಗಾದ್ರೂ ವೆಹಿಕಲ್ ನ ಕೊಟ್ಟು ಆ ವ್ಯಕ್ತಿಗಳು ನಿಮ್ಮ ಗಾಡಿನ ಡ್ಯಾಮೇಜ್ ಮಾಡೋದು ಅಥವಾ ಸಮಥಿಂಗ್ ಏನಾದ್ರೂ ಈ ಒಂದು ಆಗುವ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಯಾರಿಗಿದ್ದು ರೆಸಿನೇಟ್ ಆಗತ್ತೆ ಅವ್ರು ಮಾತ್ರ ತಗೊಳ್ಳಿ. ಅಂಡ್ ಈ ಒಂದು ವಾರದಲ್ಲಿ ಹೆಚ್ಚು 333 ಅಂಡ್ 222 ನಂಬರ್ಸ್ ನ ನೀವು ವಾಚ್ ಮಾಡ್ತಿದ್ದೀರಾ. ನಿಮ್ಮ ಒಂದು ಕೆರಿಯರ್ಗೆ ಸಂಬಂಧಪಟ್ಟಾಗೆ, ನಿಮ್ಮ ಒಂದು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಾಗೆ, ನಿಮ್ಮ ಮಕ್ಕಳ ಜೀವನಕ್ಕೆ ಸಂಬಂಧಪಟ್ಟಾಗೆ ಬಹಳಷ್ಟು ಯಶಸ್ಸನ್ನ ನೋಡ್ತಿದ್ದೀರಾ. ಹಾಗೆ ಈ ಒಂದು ವಾರದಲ್ಲಿ ಹೆಚ್ಚು ಕ್ರಿಸ್ಟಲ್ಸ್ ಬಗ್ಗೆ ತಿಳ್ಕೊಳ್ತಿದ್ದೀರಾ. ಕ್ರಿಸ್ಟಲ್ಸ್ ನ ಪರ್ಚೇಸಿಂಗ್ ಮಾಡ್ತಿದ್ದೀರಾ. ಆರೋಗ್ಯದಲ್ಲಿ ಬದಲಾವಣೆ ಇದೆ. ಹಾಗೂ ನಿಮ್ಗೆ ಹೆಚ್ಚಾಗಿ ಮೈಗ್ರೇನ್ ಸಮಸ್ಯೆ ಇರಬಹುದು, ರಕ್ತದ ಒತ್ತಡ ಇರಬಹುದು, ಹಾಗೆ ಹೆಚ್ಚು BP ಶುಗರ್ ಏನಾದ್ರೂ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳಾಗ್ತಿದ್ರೆ ಅದರಿಂದ ಕೂಡ ನಿವಾರಣೆ ಆಗ್ತಿದೆ. ಫೈಲ್ ನಂಬರ್ 2. ಎಸ್, ಯಾವ ದೇವ್ರ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ, ಹಾಗೂ ಹೆಚ್ಚಾಗಿ ನಿಮ್ಮ ಡ್ರೀಮ್ ಅಲ್ಲಿ ನಿಮ್ ನೋಡೇ ಇಲ್ಲ, ಅಥವಾ ದೇವ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲದೆ ಇರಬಹುದು. ಆ ಒಂದು ಸೂಚನೆ ಕೂಡ ನಿಮ್ಮ ಕನಸಲ್ಲಿ ಹೆಚ್ಚಾಗಿ ಆ ದೇವ್ರು ಕಾಣಿಸ್ಕೊತಿದ್ದಾರೆ. ಹಾಗೂ ಮ್ಯಾಜಿಕಲಿ ನಿಮ್ಮ ಲೈಫಲ್ಲಿ ಒಂದು ವಾರ ಏನು ನಡೀತಿದೆ. ನಿಮ್ಮ ಮನೆಯಲ್ಲಿ ಕೂಡ ಏನೋ ಒಂದು ಹೊಸ ಅದ್ಭುತ ನಡೀತಿದೆ ಅನ್ನೋದನ್ನ ನೀವು ಗಮನ ಕೊಡ್ತಿದ್ದೀರಾ. ಏನಿದೆ ರೀತಿ ಆಗ್ತಿದೆ ಅನ್ನೋ ವಿಚಾರದ ಬಗ್ಗೆ ನೀವು ಗಮನ ಕೊಡ್ತಿದ್ದೀರಾ ದೈವ ವಿಚಾರವಾಗಿ. ಹಾಗೂ ನಿಮ್ಮ ಹಿರಿಯರ ಆಶೀರ್ವಾದ ಹಾಗೂ ನಿಮ್ಮ ಹಿರಿಯರ ಒಂದು ಅವ್ರು ಹೇಳೋ ಮಾತುಗಳು ನಿಮ್ಗೆ ತುಂಬಾನೇ, ಆ ನುಡಿಗಳು ನಿಮ್ಗೆ ತುಂಬಾನೇ ಮನಸ್ಸಿಗೆ ನಾಡ್ತಿದೆ, ಮನಸ್ಸಿಗೆ ತುಂಬಾ ಖುಷಿ ಕೊಡ್ತಿದೆ. ಹೌದಲ್ವಾ, ನಾನು ರೀತಿ ಮಾಡಬಹುದು ಅನ್ನೋ ನಿರ್ಧಾರ ನೀವು ತಗೋತಿದ್ದೀರಾ. ಇಟ್ಟಿರೋ ಹೆಜ್ಜೆ ಖಂಡಿತ ನೀವು ಹಿಂದೆ ಇಡುವಂತಹ ವ್ಯಕ್ತಿಗಳಲ್ಲ. ಎಷ್ಟೇ ಕಷ್ಟ ಆಗ್ಲಿ ಅದ್ ಮುಂದೆ ನುಗ್ತಿದ್ದೀರಾ. ಎಷ್ಟೇ ಅವಮಾನ ಆಗ್ಲಿ, ಎಷ್ಟೇ ಒಂದು ಬೇಸರ ಆಗ್ಲಿ ಮುನ್ನುಗ್ತಿದ್ದೀರಾ. ಖಂಡಿತ ನೀವು ಯಶಸ್ಸು ನಿಮ್ಮ ಸೈಡ್ ಇದೆ. ಯಶಸ್ಸನ್ನ ಗಳಿಸ್ಲಿಕ್ಕೆ ನೀವು ಈ ಒಂದು ವಾರದಲ್ಲಿ ಹೆಚ್ಚು ಶ್ರಮ ಪಡ್ತಿದ್ದೀರಾ. ಶ್ರಮ ಪಡೋದಕ್ಕಿಂತ ಹೆಚ್ಚಾಗಿ ಪ್ರೀತಿಯಿಂದ ಆ ಕೆಲಸನ ಮಾಡ್ತಿದ್ದೀರಾ. ಅದು ನಿಮ್ಗೆ ಶ್ರಮ ಅನಿಸ್ತಿಲ್ಲ. ಫೈಲ್ ನಂಬರ್ 2. ನಿಮ್ಮ ಪ್ರೀತಿಯ ಜೀವನದಲ್ಲಿ ನಿಮ್ಮನ್ನ ಐಡ್ ಆಗಿ ಯಾರೋ ಇಷ್ಟಪಡ್ತಿದ್ದಾರೆ. ಆ ವ್ಯಕ್ತಿಗಳನ್ನ ನೀವು ಒಂದು ರೀತಿ ಡೌಟ್ ಪಡ್ತಿರಬಹುದು, ಅಥವಾ ಆ ವ್ಯಕ್ತಿ ಬಗ್ಗೆ ನೀವು ಏನೋ ಒಂದು ರೀತಿ ಮನಸ್ಸಿಗೆ ಇವ್ರು ಯಾಕೆ ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸ್ತಿದ್ದಾರೆ ಅನಿಸ್ತಿರಬಹುದು. ಅಥವಾ ಈ ವ್ಯಕ್ತಿ ಬಗ್ಗೆ ನಿಮ್ಗೆ ಇನ್ನಷ್ಟು ಸತ್ಯ ತಿಳ್ಕೊಳ್ಳೋಕೆ ಅವಕಾಶ ಈ ಒಂದು ವಾರದಲ್ಲಿ ಸಿಗ್ತಿದೆ. ಆ ವ್ಯಕ್ತಿ ಏನಾದ್ರೂ ನಿಮ್ಮ ಲೈಫಿಗೆ ಸಮಸ್ಯೆ ಮಾಡಕ್ ಬಂದಿದ್ದಾರಾ ಅಂತ ಅನಿಸ್ತಿರಬಹುದು. ಅಥವಾ ನಿಮ್ಮ ಲೈಫಿಗೆ
ಇನ್ನಷ್ಟು ಹೊಸ ಮಾಹಿತಿನ ತಿಳಿಸ್ಲಿಕ್ಕೆ ಕೂಡ ಆ ವ್ಯಕ್ತಿ ಬರ್ತಿರಬಹುದು, ಅಥವಾ ನಿಮಗೆ ಪ್ರೀತಿನ ಕೊಡ್ಲಿಕ್ಕೆ ಬರ್ತಿರಬಹುದು. ನೀವೇನು ಒಂಟಿತನ ನೋಡ್ತಿದ್ದೀರಾ, ನಿಮ್ಮ ಲೈಫಿಗೆ ಹೊಸ ಸ್ನೇಹಿತರು ಬರ್ತಿದ್ದಾರೆ, ಆ ವ್ಯಕ್ತಿಗಳನ್ನ ಕೂಡ ನೀವು ಮಾಡ್ಕೋತಾ ಇದ್ದೀರಾ. ಪಾಯಲ್ ನಂಬರ್ ನಿಮ್ಮ ಕೆಲಸದಲ್ಲಿ ಕೂಡ ಬ್ಯಾಲೆನ್ಸಿಂಗ್ ಬೇಕಾಗಿದೆ, ಬ್ಯಾಲೆನ್ಸಿಂಗ್ ಸಿಗ್ತಿದೆ. ಯಾರಿಂದ ನಿಮ್ಗೆ ನೋವಾಗಿತ್ತು ಆ ವ್ಯಕ್ತಿಗಳೇ ನಿಮ್ಮ ಹತ್ರ ಬಂದು ಮಾತಾಡ್ತಿದ್ದಾರೆ ಹಾಗೂ ನಿಮ್ಮನ್ನ ಗೌರವಿಸ್ತಿದ್ದಾರೆ. ನಿಮ್ಮ ಕೆಲಸಕ್ಕೆ ಆ ವ್ಯಕ್ತಿಗಳಿಂದ ಇನ್ ಮುಂದೆ ಅಷ್ಟು ಅಡ್ಡಿಗಳು ಬರ್ತಿಲ್ಲ, ಜಲಸಿ ಪಡ್ತಿಲ್ಲ. ಈ ವ್ಯಕ್ತಿ ನನಗೆ ಕನ್ನಿಂಗ್ ಅನಿಸ್ತಿರಬಹುದು, ಆ ವ್ಯಕ್ತಿಗಳು ನಿಮ್ಗೆ ಕನ್ನಿಂಗ್ ಅಂತ ಅನಿಸ್ತಿದೆ. ಖಂಡಿತ ಇಲ್ಲ, ಆ ವ್ಯಕ್ತಿಗಳಿಂದ ನಿಮ್ಗೆ ಯಾವುದೇ ರೀತಿಯಾದ ಸಮಸ್ಯೆಗಳು ಆಗ್ತಿಲ್ಲ. ಪಾಯಲ್ ನಂಬರ್ 2 ಖಂಡಿತ ಈ ಒಂದು ವಾರದಲ್ಲಿ ಶನಿವಾರ ಎಳ್ಬತ್ತಿ ಹಚ್ಮನಿ ನಿಮ್ಮ ಹೆಸರಲ್ಲೇ ಅರ್ಚನೆನ ಮಾಡಿಸಿ ಶನಿ ಪರಮಾತ್ಮ ಸ್ವಾಮಿಯ ಆಶೀರ್ವಾದನೆ ಪಡ್ಕೋತಿದ್ದೀರಾ. ಇಲ್ಲಿ ಮೇಷ, ಕನ್ಯಾ, ಕುಂಭ, ಮಕರ, ಧನಸು ರಾಶಿ ಹೆಚ್ಚಾಗಿ ಎನರ್ಜಿ ಸಿಗ್ತಿದೆ, ಹಾಗೂ ಧನಸು ರಾಶಿ ಹಾಗೂ ಮೀನ ರಾಶಿ ಕೂಡ. ಎಸ್, ನೀವು ಸಾಕಿರೋ ಪ್ರಾಣಿಗಳು ನಿಮಗೆ ರಕ್ಷಣೆಯಾಗಿದೆ, ಹಾಗೂ ನೀವು ಯಾವ್ದಾದ್ರು ವಸ್ತು ಕಳ್ಕೊಂಡಿದ್ರೆ ಅಥವಾ ನಿಮ್ ಹೆಚ್ಚಾಗಿ ಪ್ರಾಣಿ ಪ್ರಿಯರಾಗಿರಬಹುದು, ನೀವು ಸಾಕಿರೋ ಪ್ರಾಣಿಗಳೇನಾದ್ರು ಮಿಸ್ಸಿಂಗ್ ಆಗಿದ್ರೆ ಅದು ಕೂಡ ವಾಪಸ್ ನಿಮ್ಮ ಮನೆಗೆ ವಾಪಸ್ ಬರ್ತಿರಬಹುದು, ಅಥವಾ ಹೊಸ ಪ್ರಾಣಿನ ನೀವು ಸಾಕ್ತಿರಬಹುದು. ಡಾಗ್ ಆಗಿರ್ಬಹುದು, ಬರ್ಡ್ಸ್ ಆಗಿರ್ಬಹುದು. ನಿಮ್ಗೆ ಪ್ರಾಣಿಗಳ ಬಗ್ಗೆ ತುಂಬಾನೇ ಕೇರಿಂಗ್ ಇದೆ. ಹಾಗೆ ಇಷ್ಟು ದಿವಸ ಯಾವ ವಿಚಾರವಾಗಿ ನಿಮ್ಮ ಮನಸ್ಸಲ್ಲಿ ಒಂದು ಗೊಂದಲತೆ ಇತ್ತು, ಆ ಗೊಂದಲತೆಯಿಂದ ಈಚೆ ಬರ್ತಿದ್ದೀರಾ. ನಿಮ್ಮ ಮಕ್ಕಳ ಜೀವನದಲ್ಲಿ ಒಂದು ದೃಢ ನಿರ್ಧಾರನ ತಗೊಳ್ಳೋಕೆ ಅವಕಾಶ ಸಿಗ್ತಿದೆ. ಹಾಗೆ ನಿಮ್ಮ ಮಕ್ಕಳು ಕೂಡ ಈ ಒಂದು ವಾರದಲ್ಲಿ ನಿಮಗೆ ಪ್ರಾಮಿಸಿಂಗ್ ಮಾಡ್ತಿದ್ದಾರೆ, ಹೆಮ್ಮೆ ಪಡುವಂತಹ ಕೆಲಸಗಳನ್ನ ಮಾಡ್ತಿದ್ದಾರೆ. ಅದು ನಿಮ್ಮ ಮನಸ್ಸಿಗೆ ತುಂಬಾನೇ ಖುಷಿ ಆಗ್ತಿದೆ. ಎಸ್, ಯಾರು ನಿಮಗೆ ಚುಚ್ಚು ಮಾತಾಡಿ ನೋಯಿಸಿದ್ದಾರೆ ಅಥವಾ ನಿಮ್ಮ ಕುಟುಂಬದಲ್ಲಿ ನಿಮ್ಮನ್ನ ಹೆಚ್ಚು ಗೌರವಿಸ್ತಿಲ್ಲ ಅಥವಾ ಹೆಚ್ಚು ನಿಮ್ಮನ್ನು ಗುರ್ತು ಹಿಡಿದಿಲ್ಲ ಅಂತ ನೀವು ಅನ್ಕೊಂಡಿದ್ರೆ, ಅಥವಾ ನೀವು ಆ ವ್ಯಕ್ತಿಗೆ ಈ ಒಂದು ವಾರದಲ್ಲಿ ತುಂಬಾ ನಿಮ್ಮ ಶತ್ರುಗಳಿಗೆ ನಿಮ್ಮಿಂದ ಸಹಾಯ ಅಗತ್ಯ ಇದೆ, ನೀವೇನೋ ಅನ್ನೋದು ಆ ವ್ಯಕ್ತಿಗಳಿಗೆ ತಿಳಿದಿದೆ, ತಿಳಿದು ಕೂಡ ತಪ್ಪು ಮಾಡ್ತಿರೋರಿಗೆ ಭಗವಂತ ಶಿಕ್ಷೆ ಕೊಡ್ತಾನೆ. ಖಂಡಿತ ನಿಮ್ಮಿಂದ ಸಹಾಯ ಪಡೆದುಕೊಳ್ಳಿಕ್ಕೆ ನಿಮ್ಮ ಶತ್ರುಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತಿದ್ದಾರೆ. ಅವ್ರನ್ನ ಸ್ವಾಗತ ಮಾಡ್ತೀರಾ, ಹಾಗೆ ಕಳಿಸ್ತೀರಾ, ನಿಮ್ಗೆ ಬಿಟ್ಟಂತ ವಿಚಾರ. ಭೂವರಹಸ್ವಾಮಿಯ ಆಶೀರ್ವಾದ ಕೂಡ ಇದೆ. ಏನಾದ್ರೂ ನೀವು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಪ್ರಾರ್ಥನೆ ಈಡೇರ್ತಿದೆ. ಹಾಗೂ ಈ ಒಂದು ವಾರದಲ್ಲಿ ನೀವು ರುದ್ರಾಕ್ಷಿ ವಿಚಾರವಾಗಿ ಸಂಬಂಧಪಟ್ಟಾಗೆ ನೀವು ರುದ್ರಾಕ್ಷಿನ ಕೂಡ ಧಾರಣೆ ಮಾಡ್ತಿದ್ದೀರಾ. ಅದರಿಂದ ನಿಮ್ಮ ಮನಸ್ಸು ಏಕಾಗ್ರತೆ ಹಾಗೂ ಏನ್ ನೀವು ನಿರ್ಧಾರ ತಗೊಳಕ್ ಚಂಚಲತೆ ಅನ್ನಿಸ್ತಿದೆ ಅದನ್ನೇ ಈ ಒಂದು ವಾರದಿಂದ ತುಂಬಾನೇ ಚೇಂಜಸ್ ಮಾಡ್ತಿದ್ದೀರಾ. ಹೆಚ್ಚು ಧ್ಯಾನ ಮಾಡ್ತಿದ್ದೀರಾ. ಫಸ್ಟ್ ಚಕ್ರ ಬ್ಲಾಕೇಜಸ್ ಆಗ್ತಿದೆ, ತುಂಬಾನೇ ಸಮಸ್ಯೆಗಳಾಗ್ತಿದೆ ನಿಮ್ಮ ಫಸ್ಟ್ ಚಕ್ರಗೆ. ಖಂಡಿತ ನೆಗ್ಲೆಕ್ಟ್ ಮಾಡಬೇಡಿ, ವೈದ್ಯರನ್ನ ಭೇಟಿಯಾಗಿ ಅಂಡ್ ಚಕ್ರ ಬ್ಯಾಲೆನ್ಸಿಂಗ್ ಮಾಡಿ, ಮೆಡಿಟೇಷನ್ ಮಾಡಿ, ಚಕ್ರ ಮೆಡಿಟೇಷನ್ಸ್ನ ಮಾಡಿ. ಹಾಗೂ ನೀವು ಯಾವ್ದಾದ್ರು ದೇವರಿಗೆ ಕಿರೀಟ ಆಗಿರಬಹುದು ಅಥವಾ ತ್ರಿಶೂಲ ಆಗಿರಬಹುದು, ದೇವರಿಗೆ ಸಂಬಂಧಪಟ್ಟಾಗ ಏನಾದ್ರು ಅರ್ಪಣೆ ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ ಆ ಕೆಲಸನೂ ಕೂಡ ಈ ಒಂದು ವಾರದಲ್ಲಿ ಮಾಡ್ತಿದ್ದೀರಾ. ಹೆಚ್ಚು ವಿಷ್ಣು ದೇವರ ಅನುಗ್ರಹ ಪಾಯಲ್ ನಂಬರ್ 1 ಅಂಡ್ ಪಾಯಲ್ ನಂಬರ್ 2ಗೆ ಹೆಚ್ಚಾಗಿ ಇದೆ. ಈ ಒಂದು ವಾರ ನಿಮ್ಗೆ ವಿಶೇಷವಾಗಿ ಏನೋ ಒಂದು ಉಡುಗೊರೆ ಕೂಡ ನಿಮ್ಮ ಇಷ್ಟಪಟ್ಟಿರೋ ವ್ಯಕ್ತಿಯಿಂದ ಸಿಗ್ತಿದೆ. ಎಸ್, ಇನ್ನಷ್ಟು ಮಾಹಿತಿನ ಯಾವುದೋ ವ್ಯಕ್ತಿ ವಿಚಾರವಾಗಿ ನೀವು ತಿಳ್ಕೊಳ್ಬೇಕು ಅಂತ ಅನ್ಕೊಂಡಿರಬಹುದು. ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಯಾಕೆ ಬಂದಿದ್ದಾರೆ, ಅಥವಾ ಆ ವ್ಯಕ್ತಿಯಿಂದ ನೀವು ಏನು ತಿಳ್ಕೊಳ್ಬೇಕಾಗಿದೆ, ಅಥವಾ ಈ ವ್ಯಕ್ತಿ ನಿಮ್ಗೆ ಒಳ್ಳೇದು ಮಾಡ್ತಿದಾರ ಅಥವಾ ನಿಮ್ಮ ಲೈಫಿಗೆ ಪರ್ಫೆಕ್ಟಾ ಅಂತ ನೀವು ಅನ್ಕೊಂಡಿದ್ರೆ, ಖಂಡಿತ ಈ ವ್ಯಕ್ತಿಯಿಂದ ನಿಮ್ಮ ಲೈಫಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮ ಬಗ್ಗೆ ಯಾವುದೇ ರೀತಿ ಜಲಸ್ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ಹಾಗೆ ನಿಮ್ಮ ಮೇಲೆ ಯಾವುದೇ ರೀತಿಯಾದ ಕೋಪ ಹಾಗೂ ದ್ವೇಷ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ಎಸ್, ಆ ವ್ಯಕ್ತಿ ಯಾವುದೇ ರೀತಿಯಾದ ಆಲೋಚನೆಗಳನ್ನ ತಗೊಂಡಿಲ್ಲ. ನಿಮ್ಮ ಬಗ್ಗೆ ಗೌರವ, ಪ್ರೀತಿ ಇದೆ. ಅದು ಈ ಒಂದು ವಾರದಲ್ಲಿ ನಿಮಗೆ ಇನ್ನಷ್ಟು ಗೊತ್ತಾಗ್ತಿದೆ. ಎಸ್, ಗರಿಕೆನ ಖಂಡಿತ ಗಣಪತಿಗೆ ಅರ್ಪಣೆ ಮಾಡಿ. ಈ ಒಂದು ವಾರದಲ್ಲಿ ಖಂಡಿತ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ. ಜೊತೆಗೆ ನಿಮ್ಮ ಕೆಲಸದಲ್ಲಿ ಏನು ಅಡೆತಡೆ ವಿಘ್ನಗಳಿದೆ ಅದು ವಿಘ್ನ ವಿನಾಯಕ ನಿವಾರಣೆ ಮಾಡ್ತಿದ್ದಾರೆ. ಎಸ್, ಪಾಯಲ್ ನಂಬರ್
2. ಯಾವುದು ನಿಮ್ಮ ಲೈಫಲ್ಲಿ ಕಳೆದೋಗಿದೆ ಅಥವಾ ಆ ವಸ್ತುಗಳ ಬಗ್ಗೆ ನೀವು ಗಮನ ಕೊಡ್ತಿದ್ರೆ ಅದೇ ರೀತಿಯಾದ ವಸ್ತುಗಳು ನಿಮ್ಮ ಕಣ್ಮುಂದೆ ಈ ಒಂದು ವಾರದಲ್ಲಿ ಸಿಗ್ತಿದೆ. ಹಾಗೂ ಯಾವ ವಿಚಾರವಾಗಿ ಮನಸ್ಸು ತುಂಬಾನೇ ಬೇಸರ ಆಗಿದೆ ಅದರಿಂದ ನಿಮಗೆ ಒಂದಿಷ್ಟು ಮಾಹಿತಿ ಕೂಡ ಸಿಗ್ತಿದೆ. ಈ ಒಂದು ವಾರದಲ್ಲಿ ಖಂಡಿತ ವಿಷ್ಣು ದೇವರ ಕೃಷ್ಣ ದೇವರ ಆಶೀರ್ವಾದ ಹೆಚ್ಚಾಗಿ ಸಿಗ್ತಿದೆ. ಏನೋ ಒಂದು ಮನಸ್ಸಲ್ಲಿ ಹಾಗೂ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜೀಸ್ನ ನೀವು ನೋಡಲಿಕ್ಕೆ ಅವಕಾಶ ಸಿಗ್ತಿದೆ. ಧ್ಯಾನದ ಮುಖಾಂತರ ಇನ್ನಷ್ಟು ವಿಚಾರಗಳನ್ನ ನೀವು ತಿಳ್ಕೊಳ್ಬಹುದು ಹಾಗೂ ತಿಳ್ಕೊಳ್ತಿದ್ದೀರಾ ಕೂಡ. ನಿಮ್ಮ ಧ್ಯಾನಕ್ಕೆ ಯಾರಾದ್ರೂ ಅಡ್ಡಿ ಮಾಡ್ತಿದ್ರೆ ಅಥವಾ ನಿಮಗೆ ಕಂಫರ್ಟಬಲ್ ಆಗಿ ಕೂರಕ್ಕಾಗ್ತಿಲ್ಲ ನಿಮ್ಮ ಒಂದು ಸ್ಥಳದಲ್ಲಿ, ಆ ಸ್ಥಳನ ಚೇಂಜಸ್ ಮಾಡಿ ಮೆಡಿಟೇಷನ್ ಮಾಡಿ. ಖಂಡಿತ ಓಂಕಾರ ಟ್ಯೂನ್ಸ್ ಇಂದ ನೀವು ಶುರು ಮಾಡಿ ಇನ್ನಷ್ಟು ಬದಲಾವಣೆ ನಿಮ್ಗೆ ಆಗ್ತಿದೆ. ಹಾಗೂ ನೀವು ಮೆಡಿಟೇಷನ್ ಮಾಡಬೇಕಿದ್ರೆ ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸ್ ಆಗಬಹುದು, ಅದು ದೇವ್ರು ನಿಮಗೆ ಪರೀಕ್ಷೆ ಮಾಡ್ತಿದ್ದಾರೆ. ಖಂಡಿತ ಆ ವಿಚಾರವಾಗಿ ನೀವು ಗಮನ ಕೊಡಿ. ಅಂಡ್ ಯಾರ ಮೇಲೂ ನೀವು ಕೋಪ ಮಾಡ್ಕೋಬೇಡಿ, ಯಾರ ಮೇಲೂ ನೀವು ಸಣ್ಣ ಪುಟ್ಟ ವಿಚಾರಕ್ಕೂ ರೇಗಬೇಡಿ, ತಾಳ್ಮೆಯಿಂದ ಇರಿ. ಖಂಡಿತ ಈ ಒಂದು ವಾರ ನೀವೆಷ್ಟು ತಾಳ್ಮೆಯಿಂದ ಇದ್ದೀರಾ, ಎಷ್ಟು ಆನಂದವಾಗಿದ್ದೀರಾ, ಎಷ್ಟು ಸಂತೋಷವಾಗಿದ್ದೀರಾ, ಈ ಒಂದು ಮಂತ್ ಫುಲ್ ನೀವು ಅದೇ ರೀತಿಯಾದ ಸಂಭ್ರಮವನ್ನ ನೋಡ್ತಾ ಇದ್ದೀರಾ. ಪ್ಯಾನ್ ನಂಬರ್ 2 ಅಂಡ್ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ನಿಮಗೆ ಸಿಗ್ತಿದೆ. ಅಂಡ್ ನೀವೇನಾದ್ರು ಚಿನ್ನ ಕೂಡ ಪರ್ಚೇಸ್ ಮಾಡ್ತಿರ್ಬೋದು ಈ ಒಂದು ವೀಕಲ್ಲಿ. ಎಸ್, ನಿಮ್ಮ ಮತ್ತು ನಿಮ್ಮ ಪೇರೆಂಟ್ಸ್ ಮಧ್ಯೆ ಭಿನ್ನಾಭಿಪ್ರಾಯ ಆಗಿದ್ರೆ, ನಿಮ್ಮ ಸ್ನೇಹಿತರ ಜೊತೆ ಭಿನ್ನಾಭಿಪ್ರಾಯ ಆಗಿದ್ರೆ, ನಿಮ್ಮ ಪ್ರೀತಿಯ ಪಾರ್ಟ್ನರ್ ಜೊತೆ ಏನಾದರೂ ಭಿನ್ನಾಭಿಪ್ರಾಯ ಆಗಿದ್ರೆ, ನಿಮ್ಮ ಕುಟುಂಬದ ಸದಸ್ಯರ ಜೊತೆ ಭಿನ್ನಾಭಿಪ್ರಾಯ ಆಗಿದ್ರೆ, ದೂರ ಆಗಿದ್ರೆ, ಈ ಒಂದು ವಾರ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ ಹಾಗೂ ಒಂದು ಚಾನ್ಸ್ ಕೇಳ್ತಿದ್ದಾರೆ ನಿಮ್ಮ ಲೈಫಲ್ಲಿ ಇರಲಿಕ್ಕೆ. ಹಾಗೂ ನಿಮ್ಮ ಜೊತೆ ಇರಲಿಕ್ಕೆ ಅವರು ತುಂಬ ಪ್ರೊಟೆಕ್ಷನ್ ಆಗಿದ್ದೀನಿ ಅನ್ನೋ ಒಂದು ನಿಮ್ಮ ವಿಚಾರನ ಇನ್ನಷ್ಟು ತಿಳ್ಕೊಂಡಿದ್ದಾರೆ. ನೀವು ಅವ್ರ ವಿಚಾರವಾಗಿ ಇನ್ನಷ್ಟು ತಿಳ್ಕೊಳ್ತಿದ್ದೀರಾ ಕೂಡ. ನಿಮ್ಮಿಂದ ಅವರಿಗೆ ಸಹಾಯ ಅಗತ್ಯ ಇದೆ, ಆ ಒಂದು ಕಾರಣಕ್ಕೆ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಪ್ಯಾನ್ ನಂಬರ್ 2 ಯಾರಿಗೆ ಇದು ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಹಾಗೆ ನಿಮ್ಮ ಹಣ್ಣಿನ ಖಾಲಿ ಬಿಡಬೇಡಿ. ಕುಂಕುಮ ಆಗಿರ್ಬೋದು, ಅಂಜನ ಆಗಿರಬಹುದು, ವಿಭೂತಿ ಆಗಿರ್ಬೋದು, ಏನಾದರೂ ಒಂದು ಇಡಿ. ಖಂಡಿತ ಅದು ನಿಮ್ಗೆ ಇನ್ನಷ್ಟು ಪ್ರೊಟೆಕ್ಷನ್ ಮಾಡ್ತಿದೆ. ಸ್ವಲ್ಪ ಈ ಒಂದು ವಾರದಲ್ಲಿ ದೃಷ್ಟಿ ಇದೆ, ಅದಕ್ಕಾಗಿ ನಿಮಗೆ ಹೆಚ್ಚಾಗಿ ನಿಮ್ಮ ಒಂದು ಟೈರ್ಡ್ನೆಸ್ ಅನ್ನಿಸ್ತಿದೆ, ಫೇಸಲ್ಲಿ ಗ್ಲೋನೆಸ್ ಕಾಣಿಸ್ತಿಲ್ಲ. ಬಟ್ ಆತಂಕ ಪಡಬೇಡಿ, ಖಂಡಿತ ಅದು ಕ್ಲೆನ್ಸ್ ಆಗ್ತಿದೆ ಫಾರ್ ಪ್ಯಾನ್ ನಂಬರ್ 2ಗೆ. ಎಸ್, ಹೆಚ್ಚಾಗಿ ವಿಘ್ನೇಶ್ವರನ ನೀವೇನೋ ಪ್ರಾರ್ಥನೆ ಮಾಡಿದ್ದೀರಾ ಈ ಒಂದು ಗಣೇಶ ಚತುರ್ಥಿಯ ದಿನ, ಆ ಒಂದು ಕೆಲಸ ಕೂಡ ಈ ಒಂದು ಮಂತಲ್ಲಿ, ಈ ಒಂದು ವಾರದಲ್ಲಿ ನೆರವೇರ್ತಿದೆ. ಅದು ಕೂಡ ನಿಮ್ಮ ಮನಸ್ಸಿಗೆ ತುಂಬಾನೇ ಖುಷಿ ಆಗ್ತಿದೆ. ಎಸ್, ವಿಘ್ನ ವಿನಾಯಕ ನಿಮ್ಮ ಒಂದು ವಿಘ್ನಗಳೇನಿದೆ ಅದನ್ನ ನಿವಾರಣೆ ಮಾಡಿದೆ. ಫೈಲ್ ನಂಬರ್ 2 ನಿವಾರಣೆ ಮಾಡಿದ್ದಾರೆ ಹಾಗೂ ಮಾಡ್ತಿದ್ದಾರೆ ಕೂಡ. ನಿಮ್ಮ ಲೈಫಿಗೆ ಯಾರು ಸಮಸ್ಯೆಗಳನ್ನ ಮಾಡಿದ್ದಾರೆ ಹಾಗೂ ನಿಮ್ಗೆ ಆ ಕೆಲಸಗಳೇ ಆಗಬಾರ್ದು ಅಂತ ತಡೆ ಹಾಕಿದ್ದಾರೆ, ಅದೆಲ್ಲದಕ್ಕೂ ಈ ಒಂದು ವಾರದಲ್ಲಿ ನಿಮ್ಗೆ ಯಾಕೆ ಈ ಒಂದು ಕೆಲಸ ನಿಮ್ಗೆ ಆಗಬಾರ್ದು ಅಂತ ತಡೆ ಹಾಕಿದ್ದಾರೆ ಅನ್ನೋ ವಿಚಾರವಾಗಿ ಕೂಡ ನಿಮ್ಗೆ ಇನ್ನಷ್ಟು ಮಾಹಿತಿ ಸಿಗ್ತಿದೆ ಫಾರ್ ಫೈಲ್ ನಂಬರ್ 2. ಎಸ್, ಯಾವುದೇ ವಿಚಾರವಾಗಿ ಡೋಂಟ್ ಸ್ಟಾಪ್. ಯಾವುದನ್ನು ನಿರ್ಧಾರ ತಗೊಳ್ಬೇಕಿದ್ರೆ ಸ್ವಲ್ಪ ಫಾಸ್ಟಾಗಿ ಮೂವ್ ಆಗಬೇಡಿ, ನಿಧಾನವಾಗಿ ನಿರ್ಧಾರ ತಗೊಳ್ಳಿ. ಈ ಒಂದು ಮಂತ್ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೇರ್ ಇಸ್ ಸಮಥಿಂಗ್ ಇಸ್ ಬೆಟರ್. ನೀವು ನೀವೇನು ನಿರೀಕ್ಷೆ ಮಾಡಿದ್ದೀರಾ ಅದಕ್ಕಿಂತ ಬೇರೆ ಮಟ್ಟದಲ್ಲಿ ನಿಮಗೆ ಬದಲಾವಣೆ ಸಿಗ್ತದೆ. ಹಾಗೂ ಗುರು ಆಶೀರ್ವಾದ ಕೂಡ ನಿಮಗೆ ಸಿಗ್ತಿದೆ. ನೀವೇನು ಕ್ವಶನ್ ಇಟ್ಕೊಂಡಿದ್ರಿ ಮನಸ್ಸಲ್ಲಿ ಅಥವಾ ನಿಮ್ಗೆ ಏನಾಗಬೇಕಾಗಿದೆ ಒಂದು ವಾರದಲ್ಲಿ, ಅದೆಲ್ಲದ್ರಲ್ಲೂ ಹೆಚ್ಚಿನ ಜಯ ಸಿಗ್ತಿದೆ, ಸಂತೋಷ ಸಿಗ್ತಿದೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ.